ನಮಸ್ತೆ ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಥಮ PUCಯನ್ನು ಅರ್ಥಶಾಸ್ತ್ರ ವಿಷಯದಲ್ಲಿ ಪ್ರಮುಖವಾಗಿ ಎರಡು ಭಾಗಗಳನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಮೊದಲ ಭಾಗದಲ್ಲಿ ಅರ್ಥಶಾಸ್ತ್ರದ ಸಂಖ್ಯಾಶಾಸ್ತ್ರ ಎಂಬ ಶೀರ್ಷಿಕೆ ಅಡಿಯಲ್ಲಿ ಭಾಗ 1ರಲ್ಲಿ ಅಧ್ಯಯನ ಮಾಡಿದರೆ, ಭಾಗ 2ರಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವು ಪ್ರಥಮ PUCಯಲ್ಲಿ ಭಾಗ 2ಅನ್ನು ಅಧ್ಯಯನ ಮಾಡಲಾಗ್ತದೆ. ಈ ಭಾಗ 2ರಲ್ಲಿ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇರ್ತಕ್ಕಂಥ ಪಠ್ಯಕ್ರಮದಲ್ಲಿ ಶೇಕಡ 30% ಪಠ್ಯಕ್ರಮವನ್ನು ಕಡಿತಗೊಳಿಸಿದ ಪ್ರತಿಯಾಗಿ ಈ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಪ್ರಮುಖ 3 ಹಂತಗಳಲ್ಲಿ ಅಧ್ಯಯನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಆ 3 ಹಂತಗಳಲ್ಲಿ ಮೊದಲ 2 ಹಂತದ ಪರಿಕಲ್ಪನೆಯ ವಿಷಯವಸ್ತುಗಳನ್ನು ಈಗಾಗಲೇ ತೆಗೆದುಹಾಕಲಾಗಿದೆ. ಅಂದರೆ ಮೊದಲ 2 ಘಟಕಗಳು ಈ ವರ್ಷದ ಪಠ್ಯಕ್ರಮದಿಂದ ತೆಗೆದುಹಾಕಲಾಗಿದ್ದು, ಘಟಕ 3ರಿಂದ ಪಠ್ಯಕ್ರಮ ಪರೀಕ್ಷಾ ದೃಷ್ಟಿಯಿಂದ ನಾವು ಸಿದ್ಧತೆ ಮಾಡಿಕೊಳ್ಬೇಕಾದ ಈ ವರ್ಷದಲ್ಲಿ. ಅದೇನೇ ಇರಲಿ, ಭಾರತದ ಆರ್ಥಿಕ ಅಭಿವೃದ್ಧಿ ಅಂತ ಹೇಳಬೇಕಾದ್ರೆ ಇಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿನ 3 ಹಂತಗಳಲ್ಲಿ ನಾವು ನೋಡ್ತೀವಿ. ಆ ಮೊದಲ ಹಂತದಲ್ಲಿ ಅಭಿವೃದ್ಧಿ ನೀತಿಗಳು ಮತ್ತು ಅನುಭವ ಅನ್ನುವ ಒಂದು ಶೀರ್ಷಿಕೆಯಲ್ಲಿ 1947ರಿಂದ 1990ನೇ ಇಸ್ವಿವರೆಗೂ 1947ರಿಂದ 1990ನೇ ಇಸ್ವಿವರೆಗೂ ಕೂಡ ಈ ಒಂದು ಅವಧಿಯಲ್ಲಿ, ಅಂದರೆ ಸ್ವಾತಂತ್ರ್ಯೋತ್ತರ ಈ ಒಂದು ಅವಧಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಮೊದಲ ಹಂತದಲ್ಲಿ, ಇದರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಅರ್ಥವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಅವಲೋಕನ ಮಾಡಿದರೆ, ನಂತರ 1991ರ ನೂತನ ಆರ್ಥಿಕ ಸುಧಾರಣೆಗಳು ಏನಿದಿಲ್ಲ ಅಲ್ಲಿ ಬರೋವರೆಗೂ ಕೂಡ, ಅಂದರೆ ಘಟಕ 3ರವರೆಗೂ ಕೂಡ ಇದ್ದಂಥ ಒಂದು ಸನ್ನಿವೇಶವನ್ನು ನೋಡೋದಾದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಅರ್ಥವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನೋಡಿದ್ರೆ, ನಂತರ ಸ್ವಾತಂತ್ರ್ಯ ಗಳಿಸಿದ ನಂತರ ಭಾರತದ ಅಭಿವೃದ್ಧಿ ಆರ್ಥಿಕತೆ ನೀತಿಯನ್ನು ನೋಡಿದರೆ 1950ರಿಂದ 1990 ಈ 4 ದಶಕದ ಅವಧಿಯಲ್ಲಿ ಭಾರತ ಅರ್ಥವ್ಯವಸ್ಥೆ ಬಗ್ಗೆ ಅವಲೋಕನ ಮಾಡಲಾಗ್ತಿತ್ತು ಘಟಕ 2ರಲ್ಲಿ. ಈ 2 ಘಟಕಗಳನ್ನು ತೆಗೆದುಹಾಕಲಾಗಿದೆ. ಈಗ 2ನೇ ಹಂತದಲ್ಲಿ 1991ರ ನಂತರದ ನೂತನ ಆರ್ಥಿಕ ನೀತಿ ಏನು ಜಾರಿ ಬರ್ತಲ್ಲ, ಆ ನಿಟ್ಟಿನಲ್ಲಿ 2ನೇ ಹಂತದಲ್ಲಿ ಈ ಘಟಕವನ್ನು ಅಧ್ಯಯನ ಮಾಡಬೇಕಾಗ್ತದೆ. ಆಮೇಲೆ 3ನೇ ಹಂತದಲ್ಲಿ ಭಾರತದ ಅರ್ಥವ್ಯವಸ್ಥೆಯ ಪ್ರಸ್ತುತ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡೋದು ಕಂಡುಬರ್ತದೆ. ಹಾಗಾಗಿ 2 ಮತ್ತು 3ನೇ ಹಂತದ ಪಠ್ಯಕ್ರಮ ಮಾತ್ರ ಭಾಗ 2ರಲ್ಲಿ ನಾವು ಓದಬೇಕಾಗಿದೆ ಈ ಒಂದು ಅಧ್ಯಯನದ ಸಂದರ್ಭದಲ್ಲಿ. ಹಾಗಾಗಿ ಪ್ರಥಮ PUCಯಲ್ಲಿ ನಾವು ನೇರವಾಗಿ ಘಟಕ 3ಕ್ಕೆ ಪ್ರವೇಶ ಮಾಡೋಣ. ಘಟಕ 3ರಿಂದ ಉಳಿದ ಎಲ್ಲ ಘಟಕಗಳು ಭಾಗ 2ರಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನಾವು ಸಿದ್ಧತೆ ಮಾಡಿಕೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಘಟಕ 3 ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ, ಒಂದು ಮೌಲ್ಯಮಾಪನ. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತ ಒಂದು ಮೌಲ್ಯಮಾಪನ. ಅದನ್ನು ಇಂಗ್ಲೀಷಲ್ಲಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆ್ಯಂಡ್ ಅಪ್ರೋಚ್ ಅನ್ನುವ ಒಂದು ಶೀರ್ಷಿಕೆಯಲ್ಲಿ ಅಧ್ಯಯನ ಮಾಡಲಾಗ್ತದೆ. ಈ ಘಟಕ 3ರಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತಕ್ಕಂಥದ್ದು ಒಂದು ಹೊಸ ಆರ್ಥಿಕ ನೀತಿಯಲ್ಲಿ ಅಳವಡಿಕೆ ಆದಂಥ ಅತ್ಯಂತ ಪ್ರಮುಖವಾದಂಥ ಲಕ್ಷಣಗಳು ಅಂತ ಹೇಳ್ಬೋದು. ಅದನ್ನು LPG ಅಂತ ಕೂಡ ಕರೀತಾರೆ. ಈಗಾಗಲೇ ಇಂದಿನ ತರಗತಿಯಲ್ಲಿ ಹೈಸ್ಕೂಲ್ ಹಂತದಲ್ಲಿ ಕೂಡ ಈ ಪರಿಕಲ್ಪನೆಯನ್ನು ಅತ್ಯಂತ ಸಂಕ್ಷಿಪ್ತವಾಗಿ ನೀವು ಓದಿದ್ದೀರಾ. ಆದರೂ ಕೂಡ ಈ ಒಂದು ಹಂತದಲ್ಲಿ ಈ ಒಂದು 1991ರಲ್ಲಿ, ಅಂದರೆ 1947ರ ನಂತರ ಸ್ವಾತಂತ್ರ್ಯ ಗಳಿಸಿದ ನಂತರ 1990ರವರೆಗಿದ್ದಂಥ ಭಾರತ ಅರ್ಥವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಸನ್ನಿವೇಶವನ್ನು ಅವಲೋಕಿಸಿದಾಗ ಈ 1991ರಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಅಳವಡಿಸ್ಕೊಳ್ಳಾಗ್ತದೆ. ಆ ಹೊಸ ಆರ್ಥಿಕ ನೀತಿ ಅನುಷ್ಠಾನ ಬರಲಿಕ್ಕೆ ಏನೆಲ್ಲ ಕಾರಣವಾಯಿತು ಅಂಶವನ್ನು ಈ ಒಂದು ಘಟಕದಲ್ಲಿ ನೋಡ್ತೀವಿ. ಜೊತೆಗೆ 1991ರ ನೂತನ ಆರ್ಥಿಕ ನೀತಿ ಈ ಲಕ್ಷಣಗಳು ಭಾರತ ಅರ್ಥವ್ಯವಸ್ಥೆಯನ್ನು ಯಾವ ರೀತಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತು ಎಂಬುದನ್ನು ಈ ಒಂದು ಘಟಕದಲ್ಲಿ ನಾವು ಅವಲೋಕನ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಮೊದಲಿಗೆ ಪೀಠಿಕೆ ಇಂಟ್ರಡಕ್ಷನ್. 1991ರ ನೂತನ ಆರ್ಥಿಕ ನೀತಿ ಅಸ್ತಿತ್ವಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಭಾರತದಲ್ಲಿ ಇದ್ದಂಥ ಆರ್ಥಿಕ ನೀತಿ ಅತ್ಯಂತ ಬೆಳವಣಿಗೆ ಪೂರಕವಾಗಿರುವ ನಿಟ್ಟಿನಲ್ಲಿ ಒಂಥರ ಗಂಭೀರವಾದಂಥ ಸನ್ನಿವೇಶವನ್ನು ಆರ್ಥಿಕ ಅಭಿವೃದ್ಧಿಗೆ ಕಂಡು ಬರ್ತಾಯಿತ್ತು. ಯಾಕಂದರೆ 1947ಕ್ಕಿಂತ ಭಾರತ ಸ್ವಾತಂತ್ರ್ಯ ಗಳಿಸುವ ಮುಂಚೆ
ವಿದೇಶಿಯರ ದಾಸ್ಯಪತ್ರಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಸಾಕಷ್ಟು ಡೋಲಾಯಮಾನವಾಗಿತ್ತು. ಆರ್ಥಿಕ ಅಭಿವೃದ್ಧಿ ಬೆಳವಣಿಗೆ ಮಟ್ಟ ತೀರನೇ ಕುಸಿತ ಹೋಗಿತ್ತು. ಬಂದಂಥ ವಿದೇಶರು ತನ್ನ ದೇಶ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದಂಥ ನೀತಿಗಳನ್ನು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದರ ಮೂಲಕ ದೇಶದಲ್ಲಿ ಅವರಿಗೆ ಅನುಕೂಲವಾದ ರೀತಿಯಲ್ಲಿ ನಮ್ಮ ಅರ್ಥವ್ಯವಸ್ಥೆಯನ್ನು ಮುಂಚೂಣಿಯಲ್ಲಿ ಕೊಂಡೊಯ್ದರ ಹೊರತು ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಯಾವುದೇ ರೀತಿಯ ಅನುಕೂಲಕರವಾದ ಸನ್ನಿವೇಶ ಕಂಡುಬರಲಿಲ್ಲ. ಈ ನಿಟ್ಟಿನಲ್ಲಿ 1991ರವರೆಗೂ ಕೂಡ ನೋಡೋದಾದರೆ ಭಾರತ ಅರ್ಥವ್ಯವಸ್ಥೆ ಸ್ವಾತಂತ್ರ್ಯ ಗಳಿಸಿದ ಮೇಲೆ ಈ 4 ದಶಕಗಳ ಅವಧಿಯಲ್ಲೂ ಕೂಡ ಅಂತ ಹೇಳಿಕೊಳ್ಳುವಂಥ ಗಮನಾರ್ಹವಾದಂಥ ಸುಧಾರಣೆ ಕೂಡ ಆಗಲಿಲ್ಲ. ನೀವು ಅನಿಸ್ಬಾರ್ದು 1947ರಲ್ಲಿ ಸ್ವಾತಂತ್ರ್ಯ ಗಳಿಸಿದ ನಂತರ ನಮ್ಮದೇ ಆದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಭಾರತದ ಆರ್ಥಿಕ ಅಭಿವೃದ್ಧಿ ಸಾಕಷ್ಟು ಸುಧಾರಣೆ ಆಗಿರಬೇಕಲ್ವ ಸರ್ ಅಂತ. ಖಂಡಿತ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ. ಕಾರಣ ಇಷ್ಟೇ, 1947 ಏನು ಸ್ವಾತಂತ್ರ್ಯ ಗಳಿಸಿದ ನಂತರ ನಮ್ಮದೇ ಸ್ವತಂತ್ರವಾದಂಥ ಸ್ವಾತಂತ್ರ್ಯದ ನಂತರ ಸಂವಿಧಾನಾತ್ಮಕ ಪೂರಕವಾಗಿ ಸರ್ಕಾರವನ್ನು ರಚನೆ ಮಾಡಿಕೊಂಡ ಮೇಲೆ ನಮ್ಮ ಭಾರತ ಸರ್ಕಾರ ಈ ಹಿಂದೆ ಅನುಭವಿಸಿದ ಎಲ್ಲ ರೀತಿಯ ಕಷ್ಟಗಳನ್ನು ಅರಿತುಕೊಂಡ್ಬಿಟ್ಟು ತನ್ನದೇ ಅಂತ ಬಿಗಿಯಾದ ಆರ್ಥಿಕ ಧೋರಣೆಯ ಕ್ರಮಗಳನ್ನು ಅನುಸರಿಸುವುದರ ಮೂಲಕ ಅಭಿವೃದ್ಧಿ ನೀತಿಯನ್ನು ಜಾರಿ ತರಲಾಯಿತು. ಆ ಅಭಿವೃದ್ಧಿ ನೀತಿಯನ್ನು ಹೇಗಿತ್ತಂದರೆ ಅಂತರ್ಮುಖಿ ಅಭಿವೃದ್ಧಿ ನೀತಿ. ಅಂತರ್ಮುಖಿ ಅಂದರೆ ಇನ್ವರ್ಡ್ ಎಕನಾಮಿಕ್ ಸ್ಟ್ರಾಟಜಿ ಪಾಲಿಸಿ. ಈ ಅಂತರ್ಮುಖಿ ಅಭಿವೃದ್ಧಿ ನೀತಿ ಏನಿತ್ತಲ್ಲ, ಅದು ದೇಶೀಯ ಕೈಗಾರಿಕೆಗಳ ಬೆಳವಣಿಗೆಗೆ ಅಥವಾ ದೇಶೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಹೊರತು ಭಾರತದ ಕೈಗಾರಿಕೆಗಳು ಜಾಗತಿಕ ಮಟ್ಟದಲ್ಲಿ ಪೈಪೋಟಿ ಮಾಡುವ ರೀತಿಯಲ್ಲಿ ಅಥವಾ ಭಾರತೀಯ ಉತ್ಪನ್ನ ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚು ಪಾವತಿ ಶುಲ್ಕನ ಗಳಿಸುವಂಥಲ್ಲಿ ಅಥವಾ ವಿದೇಶಿ ಸರಕುಗಳಿಂದ ಸ್ಪರ್ಧೆ ಮಾಡುವ ಮಟ್ಟಿನಲ್ಲಿ ಅಭಿವೃದ್ಧಿಯನ್ನು ಕಾಣಲಿಲ್ಲ. ಆಮೇಲೆ ಇದು ಭಾರತ ಸರ್ಕಾರ ಹಿಂದೆ ಅನುಭವಿಸಿದ ಎಲ್ಲ ಕಷ್ಟ ನಷ್ಟಗಳ ಪ್ರತಿಯಾಗಿ ಭಾರತ ಆರ್ಥಿಕ ವ್ಯವಸ್ಥೆನ ಅತ್ಯಂತ ಬಿಗಿಯಾಗಿ ನಿರ್ಬಂಧಿತ ಅರ್ಥವ್ಯವಸ್ಥೆಯನ್ನು ನಡೆಸ್ತಿತ್ತು. ಆ ನಿರ್ಬಂಧಿತ ಅರ್ಥವ್ಯವಸ್ಥೆ ಅಂತರ್ಮುಖಿ ಅಭಿವೃದ್ಧಿ ನೀತಿ. ಈ ಅಂತರ್ಮುಖಿ ಅಭಿವೃದ್ಧಿ ನೀತಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಬಿಗಿಯಾದ ವಾತಾವರಣ ಸೃಷ್ಟಿಸಿದ್ದರಿಂದ ನಮ್ಮ ಆರ್ಥಿಕ ಅಭಿವೃದ್ಧಿಯ ಬೆಳವಣಿಗೆ ದರ ತೀರಾ ಕಡಿಮೆ ಇತ್ತು. ಆರ್ಥಿಕ ಅಭಿವೃದ್ಧಿ ಬೆಳವಣಿಗೆ ದರ ಏನಾಯಿತು? ತೀರಾ ಕಡಿಮೆ ಆಗಿತ್ತು. ಈ ಆರ್ಥಿಕ ಅಭಿವೃದ್ಧಿ ದರ ತೀರಾ ಕಡಿಮೆ ಆಗೋದ್ರ ಜೊತೆಗೆ ಏನಾಯ್ತು ಅಂದರೆ 1950ರಿಂದ 1990ರ ಈ ಅವಧಿಯಲ್ಲಿ ನಮ್ಮ ದೇಶದ ಅರ್ಥವ್ಯವಸ್ಥೆಯ ಈ 4 ದಶಕಗಳ ಅವಧಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನೋ ದೃಷ್ಟಿಯಿಂದ ಪಂಚವಾರ್ಷಿಕ ಯೋಜನೆಗಳನ್ನು ಕೂಡ ಅನುಷ್ಠಾನಗೊಳಿಸಿತು. ಈ ಪಂಚವಾರ್ಷಿಕ ಯೋಜನೆಗಳು ಅನುಷ್ಠಾನಗೊಳಿಸಿದ ಸಂದರ್ಭದಲ್ಲಿ ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ಸುಸ್ಥಿರ ಅಭಿವೃದ್ಧಿ ಇನ್ನು ಮುಂತಾದಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವುದರ ಜೊತೆಗೆ ದೇಶ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅಂತ ಮನಗಂಡಂಥ ಅಂದಿನ ಸರ್ಕಾರಗಳು ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡಿದರು. ನಿಮ್ಗೆ ಗೊತ್ತಿರುವ ಹಾಗೆ ಮೊದಲ ಪಂಚವಾರ್ಷಿಕ ಯೋಜನೆ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಟ್ಟರೆ 2 ಮತ್ತು 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗಳ ಬೆಳವಣಿಗೆಗೆ ಹೆಚ್ಚಿನವಾದಂಥ ಪ್ರಾಶಸ್ತ್ಯ ಅಥವಾ ಒತ್ತನ್ನು ನೀಡಿದ್ದು ನಾವು ಗಮನಿಸ್ತಿದ್ದೀವಿ ಅಲ್ವಾ. ಈಗಾಗಲೇ ಆ 9 ಮತ್ತು 10ನೇ ತರಗತಿಯಲ್ಲಿ ಅದು ಓದಿದ್ರೆ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ವಿಶೇಷಗಡೆಯಲ್ಲಿ ಅದೇನಲ್ಲಿ ಈಗ ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಚ್ಚು ಬಂಡವಾಳ ಹೂಡಿದ್ರೂ ಕೂಡ ಸರ್ಕಾರದ ಅಂತರ್ಮುಖಿ ಅಭಿವೃದ್ಧಿ ನೀತಿಯಿಂದ ಏನಾಯಿತು ಅಂದರೆ ಸರ್ಕಾರದ ಆಡಳಿತದ ದಕ್ಷತೆಯಲ್ಲಿ, ಸ್ವಾವಲಂಬನೆಯಲ್ಲಿ, ಸೇವಾನಿಷ್ಠತೆಯಲ್ಲಿ, ಉತ್ಪಾದಕತೆಯ ಗುಣಮಟ್ಟದಲ್ಲಿ ಏನಾಯಿತು, ಎಷ್ಟೇ ಶ್ರಮಿಸಿದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಗುರಿ ಸಾಧನೆ ಆಗಲಿಲ್ಲ. ಯಾಕೆಂದರೆ ಇವುಗಳಲ್ಲಿ ಕೊರತೆ ಅಭಾವ ಇಸ್ಕೊಂಡು ಬರ್ತಾಯಿತ್ತು. ಸೇವಾನಿಷ್ಠತೆಯಲ್ಲಿರ್ಬೋದು, ಸರ್ಕಾರದ ಆಡಳಿತಾತ್ಮಕ ದಕ್ಷತೆಯಲ್ಲಿರ್ಬೋದು, ಅಥವಾ ಪ್ರಾಮಾಣಿಕತೆ ಇರ್ಬೋದು, ಉತ್ಪಾದಕತೆಯ ಗುಣಮಟ್ಟದಲ್ಲಿರ್ಬೋದು, ಇವುಗಳಲ್ಲಿ ಏನಾಯಿತು ಸರಿಯಾದ ರೀತಿಯ ಉತ್ತಮವಾದಂಥ ಕ್ರಮಗಳನ್ನು ನಾವು ಹೊಂದಿದ್ದೇ ಇರೋದ್ರಿಂದ ಅದರಲ್ಲಿ ಅದಕ್ಷತೆ ಹೆಚ್ಚಾಗಿ ಕಂಡುಬರ್ತಿದ್ದರಿಂದ ಉತ್ಪಾದಕತೆ ಕಡಿಮೆಯಾಗಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಇದು ಪೂರಕವಾಗ ಬದಲು ಮಾರಕ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ದೇಶದ ಆರ್ಥಿಕ ಅಭಿವೃದ್ಧಿ ಬೆಳವಣಿಗೆಯಲ್ಲಿ ಸ್ವಾತಂತ್ರ್ಯದ 1-2 ಹೆಜ್ಜೆ ದಾಪುಗಳ ಮುಂದಿಟ್ಟಿದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಗುರಿಯನ್ನು ತಲುಪಲಿಲ್ಲ ಎಂಬುದು ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ. ಯಾಕೆ ಈಗ ಆಯಿತು ಅಂದರೆ ಭಾರತ ವಿದೇಶಿ ವ್ಯಾಪಾರ, ವಿದೇಶಿ ಕೈಗಾರಿಕೆಗಳು, ವಿದೇಶಿ ಬಂಡವಾಳದ ಹೂಡಿಕೆ, ಅಂತಾರಾಷ್ಟ್ರೀಯ ವ್ಯಾಪಾರ ಇನ್ನು ಮುಂತಾದವುಗಳ ಮೇಲೆ ಅನುಸರಿಸಿದಂಥ ಬಿಗಿಯಾದ ಅಥವಾ ನಿರ್ಬಂಧಿತ ಕ್ರಮಗಳು ಏನಾಯಿತು ಭಾರತದ ಆರ್ಥಿಕ ಅಭಿವೃದ್ಧಿಗೆ ಮಾರಕ ಆಯಿತು ಎಂಬುದೇ ಕಂಡುಬರ್ತದೆ. ಇದು ಎಷ್ಟು ಮಟ್ಟಿಗೆ ಆಯಿತು ಅಂದರೆ 1900ರ ದಶಕದ ವೇಳೆಗೆ ಭಾರತ ಭಾರೀ ಪ್ರಮಾಣದಲ್ಲಿ ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸುವ ನಿಟ್ಟಿನಲ್ಲಿ ಕಾರಣ ಆಯಿತು. ಈ ಭಾರೀ ಪ್ರಮಾಣದ ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸಿದ ಭಾರತ ಸರ್ಕಾರ
ಮನಗಾಣುತ್ತೆ. ಇದೇ ರೀತಿ ಆರ್ಥಿಕ ಅಭಿವೃದ್ಧಿ ನೀತಿಯನ್ನು ಈಗಿರ್ತಕ್ಕಂಥ ಅಂತರ್ಮುಖಿ ಆರ್ಥಿಕ ನೀತಿಯನ್ನು ಮುಂದುವರಿಸಿದ್ದೇ ಆದರೆ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ ಇನ್ನೂ ಕೂಡ ಸಾಕಷ್ಟು ಹಿಂಜರಿತವನ್ನು ಅನುಭವಿಸೋದ್ರ ಜೊತೆಗೆ ಸಾಕಷ್ಟು ಮುಗ್ಗಟ್ಟನ್ನು ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ ಇನ್ನಿತರ ಎಲ್ಲ ಕ್ಷೇತ್ರಗಳನ್ನು ಅನುಭವಿಸೋದ್ರ ಮೂಲಕ ಇನ್ನೂ ನಮ್ಮ ಆರ್ಥಿಕ ಅಭಿವೃದ್ಧಿ ಬೆಳವಣಿಗೆ ಕ್ಷೀಣಿಸ್ತದೆ ಅಂತ ಮನಗಂಡ್ಬಿಟ್ಟು ಅಂತರ್ಮುಖಿ ಅಭಿವೃದ್ಧಿ ಆರ್ಥಿಕ ನೀತಿಗೆ ಬದಲಾಗಿ ಅಂತರ್ಮುಖಿ ಆರ್ಥಿಕ ಅಭಿವೃದ್ಧಿ ನೀತಿಯಲ್ಲಿದ್ದಂಥ ದೋಷಗಳನ್ನು ಮಾರ್ಪಡಿಸಿ ಹೊಸದಾದ ಆರ್ಥಿಕ ನೀತಿಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಮುಂದಾಗ್ತದೆ. ಆ ನಿಟ್ಟಿನಲ್ಲಿ ಅಳವಡಿಸಿಕೊಂಡಂಥ ಆರ್ಥಿಕ ನೀತಿ ಬಹಿರ್ಮುಖಿ ಅಭಿವೃದ್ಧಿ ನೀತಿ ಅಂತ ಹೇಳಾಗ್ತದೆ. ಬಹಿರ್ಮುಖಿ ಅಂದರೆ ಅಂತರ್ಮುಖಿ ಆರ್ಥಿಕ ನೀತಿಯಲ್ಲಿ ಕೇವಲ ಸ್ವದೇಶಿ ಕೈಗಾರಿಕೆ ಉತ್ಪನ್ನಗಳಿಗೆ ಏನು ಹೆಚ್ಚಿನ ಮಹತ್ವ ಕೊಡ್ತಿತ್ತೋ ಆ ಜೊತೆಗೆ ಬಹಿರ್ಮುಖಿ ಆರ್ಥಿಕ ನೀತಿಯಿಂದ ವಿದೇಶಿ ವ್ಯಾಪಾರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಸರಕುಗಳ ಗುಣಮಟ್ಟವನ್ನು ಹೆಚ್ಚಿಸಿಬಿಟ್ಟು ಪೈಪೋಟಿ ಮಾಡಬೇಕು, ವಿದೇಶಿ ಕಂಪನಿಗಳನ್ನು ಹೆಚ್ಚು ಆಕರ್ಷಿತವಾಗಿ ಮಾಡಬೇಕು, ವಿದೇಶಿ ತಂತ್ರಜ್ಞಾನ ಕೂಡ ಹೆಚ್ಚಿನ ಮಾನ್ಯತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಿರ್ಮುಖಿ ಆರ್ಥಿಕ ನೀತಿಗೆ ಅಂದರೆ ದೇಶದ ಅರ್ಥವ್ಯವಸ್ಥೆಯನ್ನು ಜಾಗತಿಕ ಅರ್ಥವ್ಯವಸ್ಥೆಯೊಂದಿಗೆ ಜೋಡಿಸುವ ಮಟ್ಟಿಗೆ ಅಥವಾ ಸ್ಪರ್ಧೆಗಿಳಿಯುವ ಮಟ್ಟಿಗೆ ನಮ್ಮ ಆರ್ಥಿಕ ವ್ಯವಸ್ಥೆನ ಅಭಿವೃದ್ಧಿ ಪಥದ ಕೊಂಡೊಯ್ಯುವ ನಿಟ್ಟಿನಲ್ಲಿ ಬಹಿರ್ಮುಖಿ ಆರ್ಥಿಕ ನೀತಿ, ಔಟ್ವರ್ಡ್ ಎಕನಾಮಿಕ್ ಸ್ಟ್ರಾಟಜಿ ಪಾಲಿಸಿ ಅಂತ ಕರಿತೀವಿ. ಈ ನೀತಿಯನ್ನು ಅಭಿವೃದ್ಧಿ ಪಾಲಿಸಿಯನ್ನು ಜಾರಿಗೊಳಿಸಲಾಗ್ತದೆ. ಇದೇ ಅಭಿವೃದ್ಧಿ ನೀತಿ. ಈ ಅಭಿವೃದ್ಧಿ ನೀತಿ ಪ್ರತಿಯೊಂದು ದೇಶಕ್ಕೂ ಅತ್ಯಂತ ಅವಕಾಶ. ಈ ಅವಶ್ಯಕವಾದಂಥ ಅಭಿವೃದ್ಧಿ ನೀತಿ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಅಥವಾ ಬೆಳವಣಿಗೆ ಅಥವಾ ವಿಕಾಸ ಅಂತ ಹೇಳ್ತೀವಲ್ಲ, ಈ ಪ್ರತಿಯೊಂದು ದೇಶ ಅರ್ಥವ್ಯವಸ್ಥೆಯಲ್ಲಿ ಸುಧಾರಣೆ ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಆ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಲ್ಲಿ ಹಾಕಿಕೊಳ್ಳುವಂಥ ರೂಪರೇಷೆಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ನೀತಿ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಬಹಿರ್ಮುಖಿ ಅಭಿವೃದ್ಧಿ ನೀತಿ ಅತ್ಯಂತ ಪ್ರಮುಖವಾಗಿ ಕಂಡುಬರ್ತದೆ. ಆ ಬಹಿರ್ಮುಖಿ ಆರ್ಥಿಕ ನೀತಿಗೆ ಪೂರಕವಾಗಿ ಕಂಡುಬಂಥ ಹೊಸ ಆರ್ಥಿಕ ನೀತಿ ನಾವು ನೋಡ್ತೀವಿ. ಆ ಹೊಸ ಆರ್ಥಿಕ ನೀತಿ ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಕರಿತೀವಿ. ಈ ಹೊಸ ಆರ್ಥಿಕ ನೀತಿ ಯಾವ ಜಾರಿ ಬಂತಂದರೆ ಜುಲೈ 24, 1991ರಲ್ಲಿ. 1991 ಜುಲೈ 24ರಲ್ಲಿ ನೂತನ ಆರ್ಥಿಕ ನೀತಿ ಜಾರಿ ಬರ್ತಲ್ಲ. ಈ ನೂತನ ಆರ್ಥಿಕ ನೀತಿ ಜಾರಿ ಬರಲಿಕ್ಕೆ ಹಲವಾರು ರೀತಿಯ ಕಾರಣವಾದಂಥ ಅಂಶಗಳನ್ನು ನಾವು ನೋಡ್ತೀವಿ ಹಿನ್ನೆಲೆಯಲ್ಲಿ ಇಟ್ಕೊಂಡು. ಹಾಗಾದರೆ 1991ರ ನೂತನ ಆರ್ಥಿಕ ನೀತಿ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣವಾದಂಥ ಪ್ರಮುಖವಾದಂಥ ಅಂಶಗಳು ಯಾವುವು ಅಂತ ನೋಡೋಣ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ ಈ ಪರಿಕಲ್ಪನೆಯನ್ನು 4 ಮಾಡಿಸ್ಬೇಕು. ನೂತನ ಆರ್ಥಿಕ ನೀತಿಯ ಅಸ್ತಿತ್ವಕ್ಕೆ ಹಿನ್ನೆಲೆಯನ್ನು ಕುರಿತು ಬರೆಯಿರಿ. ಹಿನ್ನೆಲೆ ಕಾರಣಗಳೇ ಅಥವಾ 1991ರ ನೂತನ ಆರ್ಥಿಕ ನೀತಿ ಅಸ್ತಿತ್ವ ಕಾರಣವಾದಂಥ ಅಂಶಗಳನ್ನು ಚರ್ಚಿಸಿ ಅಂತ ಕೂಡ ಕೇಳ್ಬೋದು. 4 ಅಂಕ ಕೇಳ್ತಾರೆ. ಅದೇ ರೀತಿ 1 ಅಂತ 2 ಅಂಕ ಕೇಳ್ಬೋದು. ಅಂದರೆ ನೂತನ ಆರ್ಥಿಕ ನೀತಿ ಯಾವಾಗ ಜಾರಿ ಬಂತು ಅಥವಾ ಯಾವ ವರ್ಷ ಜಾರಿ ಬಂತು ಅಂದಾಗ ಜುಲೈ 24, 1991 ಅಂತ ಬರೀಬೇಕು 1 ಮಾರ್ಕ್ಸಿಗೆ. ಅದಕ್ಕಿಂತ ಮುಂಚೆ ಯಾವ ಆರ್ಥಿಕ ನೀತಿ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿತ್ತು ಅಂದರೆ ಅಂತರ್ಮುಖಿ ಅಭಿವೃದ್ಧಿ ಆರ್ಥಿಕ ನೀತಿ ಅಥವಾ ಅಂತರ್ಮುಖಿ ಅಭಿವೃದ್ಧಿ ಆರ್ಥಿಕ ನೀತಿಯ ಜಾಗದಲ್ಲಿ ಯಾವ ಅಭಿವೃದ್ಧಿ ಆರ್ಥಿಕ ನೀತಿ ಅನುಷ್ಠಾನಗೊಳಿಸ್ತಂತಂದರೆ ಬಹಿರ್ಮುಖಿ ಅಭಿವೃದ್ಧಿ ನೀತಿ. ಆ ಬಹಿರ್ಮುಖಿ ಅಭಿವೃದ್ಧಿ ಆರ್ಥಿಕ ನೀತಿ ಒಂದು ಭಾಗವೇ 1991ರಲ್ಲಿ ಜುಲೈ 24ರಂದು ಅಸ್ತಿತ್ವಕ್ಕೆ ತರಲಾದಂಥ ಹೊಸ ಆರ್ಥಿಕ ನೀತಿ ನ್ಯೂ ಎಕನಾಮಿಕ್ ಪಾಲಿಸಿ. ಈ 1991ರ ನೂತನ ಆರ್ಥಿಕ ನೀತಿ ಏನಿದೆಯಲ್ಲ, ಇದು ಭಾರತ ದೇಶದ ಆರ್ಥಿಕ ಚರಿತ್ರೆಯಲ್ಲೇ ಒಂದು ಮಹತ್ವವಾದಂಥ ಮೈಲಿಗಲ್ಲು ಅಂತೇಳಿ ತಪ್ಪಾಗಲಾರ್ದು. ಯಾಕೆಂದರೆ ಸ್ವಾತಂತ್ರ್ಯ ಗಳಿಸಿದ್ರೂ ಕೂಡ ಭಾರತ ಸ್ವಾತಂತ್ರ್ಯ ಗಳಿಸಿ 4 ದಶಕಗಳ ಅಂದರೆ 40 ವರ್ಷಗಳ ನಂತರ ನಮ್ಮದೇ ಆದ ಸರ್ಕಾರದ ಅಡಿಯಲ್ಲಿ ಆಡಳಿತ ನಡೆಸಿದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಸರ್ವ ಸ್ವತಂತ್ರವಾದ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ಆರ್ಥಿಕ ನೀತಿಗಳನ್ನು ಅನುಷ್ಠಾನಗೊಳಿಸದೆ ಆರ್ಥಿಕ ಮುಗ್ಗಟ್ಟು ಅನುಭವಿಸಿದಂಥ ಸಂದರ್ಭದಲ್ಲಿ ಇದು ಈ 1991ರ ಆರ್ಥಿಕ ನೀತಿ ನಮಗೆ ಒಂದು ಉತ್ತೇಜಕ ಕಾರ್ಯಕ್ರಮವಾಗಿ ತರಲಾಗ್ತದೆ. ಈ 1991ರ ನೂತನ ಆರ್ಥಿಕ ನೀತಿಯ ಪ್ರತಿಯಾಗಿ ಭಾರತ ಆರ್ಥಿಕ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಾಗ್ತದೆ. ಓಕೆ, ಅಲ್ಲಿವರೆಗೆ ಏನು ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಆರ್ಥಿಕ ಮುಗ್ಗಟ್ಟು, ಹಿಂಜರಿತ, ಬೆಲೆ ಏರಿಕೆ, ಹಣದುಬ್ಬರ ಇನ್ನು ಮುಂತಾದ ಹಲವಾರು ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು 1991ರ ನೂತನ ಆರ್ಥಿಕ ನೀತಿ ತರಲಾಗ್ತದೆ. 40 ದಶಕಗಳ ಅವಧಿಯಲ್ಲಿ ಸಾಧನೆ ಆಗದೇ ಇರತಕ್ಕಂಥದ್ದು ಕೇವಲ ಕೆಲವೇ ವರ್ಷಗಳಲ್ಲಿ 1991ರ ಆರ್ಥಿಕ ನೀತಿಯಲ್ಲಿ ಸುಧಾರಣೆ ಆಗಿರೋದನ್ನು ನಾವು ಕಾಣ್ಬೋದು. ಹಾಗಾಗ್ಬಿಟ್ಟು 1991ರ ನೂತನ ಆರ್ಥಿಕ ನೀತಿ ಭಾರತದ ಆರ್ಥಿಕ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ವರ್ಷ ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗಾದರೆ ಈ ನೂತನ ಆರ್ಥಿಕ ನೀತಿ ಜಾರಿ ತಂದವರು ಯಾರು
ಅಂತ ನೋಡಿದರೆ ನೂತನ ನೀತಿ ಜಾರಿ ತಂದಿದೆ ಅಂದರೆ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ PV ನರಸಿಂಹರಾವ್ 1991ರಲ್ಲಿ ನಮ್ಮ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾಗಿದ್ದಂಥ PV ನರಸಿಂಹರಾವ್ ಅವರು ನೂತನ ಆರ್ಥಿಕ ನೀತಿಯನ್ನು ಪರಿಚಯಿಸಿದರೆ ಅದನ್ನು ಅಭಿವೃದ್ಧಿಗೊಳಿಸಿ ಅನುಷ್ಠಾನಗೊಂಡಂಥ ಕೀರ್ತಿ ಅಂದಿನ ಹಣಕಾಸು ಸಚಿವರಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂದಿನ ಹಣಕಾಸು ಸಚಿವರಾಗಿರ್ತಾರೆ. ಆ ಹಣಕಾಸು ಸಚಿವರಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ಪ್ರಧಾನಮಂತ್ರಿಗಳಾಗಿದ್ದಂತಹ PV ನರಸಿಂಹರಾವ್ ಅವರು ನೂತನ ಆರ್ಥಿಕ ನೀತಿಯ ಅನುಷ್ಠಾನದ ಪ್ರಮುಖ ರೂವಾರಿಗಳು ಅಂತ ಹೇಳಿದರೆ ತಪ್ಪಾಗಲಾರದು. ಕೇಳ್ಬೋದು, ಇದು ಈಗೂ ಕೂಡ 1991 ನೂತನ ಆರ್ಥಿಕ ನೀತಿಯನ್ನು ಪರಿಚಯಿಸಿದವರು ಯಾರು? ಅಂದಿನ ಪ್ರಧಾನಮಂತ್ರಿಗಳಾದಂಥ PV ನರಸಿಂಹರಾವ್ ಮತ್ತು ಹಣಕಾಸು ಸಚಿವರಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಹೇಳ್ಬೋದು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತದ ಪ್ರಧಾನಮಂತ್ರಿಗಳು ಕೂಡ ಆಗಿದ್ದು, ಸರ್ವಶ್ರೇಷ್ಠ ವಿಶ್ವಮಟ್ಟದ ಅರ್ಥಶಾಸ್ತ್ರಜ್ಞ ಎಂಬುದಾಗಿ ಕೂಡ ಇವ್ರನ್ನ ಕರೀತಾರೆ. ಇವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಅರ್ಥಶಾಸ್ತ್ರ ಪದವಿಯನ್ನು ಪಡೆಯುವುದರ ಮೂಲಕ ಸರ್ವಶ್ರೇಷ್ಠ ಅರ್ಥಶಾಸ್ತ್ರ ಆಧುನಿಕ ಅರ್ಥಶಾಸ್ತ್ರ ಗುಂಪಿನಲ್ಲಿ ಇವರನ್ನು ಕೂಡ ನಾವು ಕಂಡುಬರ್ತದೆ. ಇವರು ಭಾರತದ ರಿಸರ್ವ್ ಬ್ಯಾಂಕ್, ಕೇಂದ್ರ ಬ್ಯಾಂಕ್ ಅಂತ ಹೇಳ್ತಿಲ್ಲ, ಭಾರತ ರಿಸರ್ವ್ ಬ್ಯಾಂಕಿನ ಗವರ್ನರ್ ಕೂಡ ಆಗಿದ್ದನ್ನು ನೋಡ್ತೀವಿ, ಗವರ್ನರ್ ಜನರಲ್. ಅದೇನೇ ಇರಲಿ, 1991 ನೂತನ ಆರ್ಥಿಕ ನೀತಿ ಭಾರತದ ಅರ್ಥವ್ಯವಸ್ಥೆಯನ್ನೇ ಒಂದು ಉತ್ತುಂಗ ಶಿಖರದತ್ತ ಕೊಂಡೊಯ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು. ಹಾಗಾದರೆ ಈ 1991 ನೂತನ ಆರ್ಥಿಕ ನೀತಿ ಅನುಷ್ಠಾನಗೊಳಿಸುವ ಹಿನ್ನೆಲೆ ಏನಾಗಿತ್ತು, ಅಥವಾ 1991 ನೂತನ ಆರ್ಥಿಕ ನೀತಿ ಅನುಷ್ಠಾನಕ್ಕೆ ಪ್ರಮುಖ ಕಾರಣವಾದಂಥ ಅಂಶಗಳು ಯಾವುವು ಅಂತ ನೋಡಿದ್ರೆ ಅದರಲ್ಲಿ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಸಾರ್ವಜನಿಕ ವಲಯದ ಕೈಗಾರಿಕೆಗಳ ನಿಧಾನಗತಿಯ ಪ್ರಗತಿ. ನಮ್ಮ ಭಾರತದಲ್ಲಿ ಸಾರ್ವಜನಿಕ ವಲಯದ ಉದ್ಯಮ ಘಟಕಗಳೇನಿದ್ವಲ್ಲ ಅವುಗಳ ನಿಧಾನಗತಿಯ ಬೆಳವಣಿಗೆಯ ಗತಿ ಏನಿತ್ತಲ್ಲ ಅದು ಭಾರತದ ಹೊಸ ಆರ್ಥಿಕ ನೀತಿ ಬೆಳವಣಿಗೆ ಕಾರಣ ಆಗ್ತದೆ. ಏನು ಸರ್ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಹೊಸ ಆರ್ಥಿಕ ನೀತಿಗೆ ಯಾವ ರೀತಿ ಸಂಬಂಧ ಅನುಷ್ಠಾನಗೊಳಿಸಲಿಕ್ಕೆ ಅನ್ನೋದರೆ, ಭಾರತದಲ್ಲಿ 1950ರ ದಶಕದಲ್ಲಿ ಕೇವಲ 3 ಸಾರ್ವಜನಿಕ ವಲಯದ ಉದ್ಯಮ ಸಂಸ್ಥೆಗಳಿದ್ದಿದ್ದು 1991ರ ವೇಳೆಗೆ 232 ಸಾರ್ವಜನಿಕ ಉದ್ಯಮ ಕೈಗಾರಿಕೆಗಳಿರ್ತವೆ ವಲಯದಲ್ಲಿ. ಈ ಸಾರ್ವಜನಿಕ ವಲಯದಲ್ಲಿಂಥ ಉದ್ಯಮ ಸಂಸ್ಥೆಗಳಲ್ಲಿ ಸರ್ಕಾರ ತನ್ನ ಒಟ್ಟು GDPಯಲ್ಲಿ 63% ಬಂಡವಾಳವನ್ನು ಈ ಕೈಗಾರಿಕೆ ಮೇಲೆ ಹೂಡಿಕೆ ಮಾಡುತ್ತೆ. ಏಕೆಂದರೆ ಕೈಗಾರಿಕೆಗಳ ಬೆಳವಣಿಗೆಯಿಂದ ಮಾತ್ರ ದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಎಂಬುದು ಮನಗಂಡು, ಯಾಕಂದರೆ ಪಂಚವಾರ್ಷಿಕ ಯೋಜನೆ ಜಾರಿ ತಂದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ರಷ್ಯಾದಲ್ಲಿ ಕೈಗಾರಿಕಾ ಕ್ರಾಂತಿ ಆದ ಸಂದರ್ಭದಲ್ಲಿ ಪಂಚವಾರ್ಷಿಕ ಯೋಜನೆಯನ್ನು ಆ ದೇಶದೊಂದೇ ಆ ಅಭಿವೃದ್ಧಿ ನೀತಿಯನ್ನು ಅನುಷ್ಠಾನಗೊಳಿಸಿದ್ದು ನಮ್ಮಲ್ಲಿ ಭಾರತದಲ್ಲಿ. ಪಂಚವಾರ್ಷಿಕ ಯೋಜನೆಗಳು ರಷ್ಯಾ ದೇಶದ ನಮ್ಮಲ್ಲಿ ಮಾದರಿ. ಹಾಗಾಗ್ಬಿಟ್ಟು ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗೆ ಎಲ್ಲಿಲ್ಲದ ಪ್ರಾಶಸ್ತ್ಯ ಕೊಟ್ಟು ಎಷ್ಟು ನಮ್ಮ ಒಟ್ಟು GDPಯ 63% ಹೂಡಿಕೆಯನ್ನು ಕೈಗಾರಿಕೆಯ ಮೇಲೆ ಉಳಿತು. ಆ ಕೈಗಾರಿಕೆಗಳು ಸಾರ್ವಜನಿಕ ವಲಯದಲ್ಲಿದ್ದವು. 1951ರಲ್ಲಿ 3 ಕೈಗಾರಿಕೆಗಳಿದ್ದು 1991ರ ವೇಳೆಗೆ 232 ಸಾರ್ವಜನಿಕ ಒಡೆತನದ ಕೈಗಾರಿಕೆಗಳಿದ್ವು. ಆದರೆ ಇವುಗಳು ದೇಶದ ಆರ್ಥಿಕ ಅಭಿವೃದ್ಧಿ ಕೊಡ್ತಕ್ಕಂಥ ವರಮಾನ ಅಥವಾ ಆದಾಯ ತುಂಬಾ ಕಡಿಮೆ ಇತ್ತು. ಇದಕ್ಕೆ ಕಾರಣ ಅವುಗಳ ನಿಧಾನಗತಿಯ ಬೆಳವಣಿಗೆ. ಯಾಕಂದರೆ ಸಾರ್ವಜನಿಕ ಉದ್ಯಮದ ಬೆಳವಣಿಗೆಯಲ್ಲಿ ಅದಕ್ಷತೆ, ಅಪ್ರಾಮಾಣಿಕತೆ, ಸೇವಾನಿಷ್ಠತೆಯ ಕೊರತೆ ಕಾಣ್ತಿತ್ತು. ಇದು ಹೊಸ ಆರ್ಥಿಕ ನೀತಿ ಕಾರಣ ಆಯಿತು. ಯಾಕಂದರೆ ಇನ್ನು ಮುಂದೆ ಇದೇ ರೀತಿ ನಾವು ಸಾರ್ವಜನಿಕ ವಲಯಕ್ಕೆ ಹೆಚ್ಚು ಬಂಡವಾಳ ಹೋಗ್ತವ್ರೆ ದೇಶ ಆರ್ಥಿಕ ಇನ್ನೂ ಅಧೋಗತಿಗೆ ಹೋಗುತ್ತೆ ಅಂತ ಮನಗಂಡ್ಬಿಟ್ಟು ಸಾರ್ವಜನಿಕ ವಲಯದ ಪಾತ್ರದಲ್ಲಿ ಖಾಸಗಿ ವಲಯಕ್ಕೂ ಬಂಡವಾಳ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನವಾದ ಅವಕಾಶ ಕಲ್ಪಿಸಬೇಕು ಎಂಬ ಒಂದು ಪ್ರಾಶಸ್ತ್ಯವನ್ನು ಈ ಒಂದು ಅವಧಿ ಕೊಡಲಾಗ್ತದೆ. ಪ್ರತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಖಾಸಗಿಯವರು ಬರಬೇಕಾದ್ರೆ ಅಲ್ಲಿ ಹೊಸ ಆರ್ಥಿಕ ನೀತಿಯಿಂದ ಮಾತ್ರ ಮಾರ್ಪಾಡಿಂದ ಸಾಧ್ಯ ಅಂತ ಮನಗಂಡ್ಬಿಟ್ಟು ಸಾರ್ವಜನಿಕ ವಲಯದ ಕೈಗಾರಿಕೆಗಳ ನಿಧಾನಗತಿಯ ಕೊಡುಗೆ ಹೊಸ ಆರ್ಥಿಕ ನೀತಿಗೆ ಕಾರಣ ಆಯಿತು ಅಂತ ಹೇಳಿದರೆ ತಪ್ಪಾಗಲಾರದು. ಎರಡನೇ ಅಂಶ ಕೋಶೀಯ ಕೊರತೆ, ಆರ್ಥಿಕ ಕೋಶೀಯ ಕೊರತೆ, ಫಿಸಿಕಲ್ ಪಾಲಿಸಿ, ಲ್ಯಾಕ್ ಆಫ್ ಫಿಸಿಕಲ್ ಪಾಲಿಸಿ. ಅಂದರೆ ಕೋಶೀಯ ಕೊರತೆ, ಖಜಾನೆ ಕೊರತೆ ಅಥವಾ ರಾಜಕೋಶೀಯ ಕೊರತೆ ಅಂತ ಕೂಡ ಕರಿತೀವಿ. ಅಂದರೆ ರಾಷ್ಟ್ರದ ಬೊಕ್ಕಸದಲ್ಲಿ ಹಣಕಾಸಿನ ಕೊರತೆ ಹೆಚ್ಚಾಕೊಂಡು ಬರ್ತದೆ. ಈ ಹಣಕಾಸಿನ ಕೊರತೆ ಅಥವಾ ಕೋಶೀಯ ಕೊರತೆ ಕೂಡ ದೇಶದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಸಾಕಷ್ಟು ರೀತಿಯ ಗಂಭೀರ ಪರಿಣಾಮ ಬೀರುತ್ತೆ. ಸರ್ಕಾರವನ್ನು ಮುನ್ನಡೆಸಲಿಕ್ಕೆ ಬೇಕಾದಂಥ ಅತ್ಯಂತ ಪ್ರಮುಖವಾಗಿ ಹಣಕಾಸು. ಆದರೆ ಈ ಕೋಶೀಯ ಕೊರತೆ ಅಥವಾ ಹಣಕಾಸಿನ ಕೊರತೆ ಏನಿದೆಯಲ್ಲ, ಈ ಕೋಶೀಯ ಕೊರತೆ ಬೊಕ್ಕಸ ಕೊರತೆಯಿಂದಾಗಿ ದೇಶ ಆರ್ಥಿಕ ಅಭಿವೃದ್ಧಿ ಮುನ್ನಡೆಸಲಿಕ್ಕೆ ಹೊಸ ಹೊಸ ಯೋಜನೆಗಳನ್ನು ಅಥವಾ ಕಾರ್ಯಕ್ರಮ ಅನುಷ್ಠಾನಗೊಳಿಸೋಕ್ಕೆ ಸರ್ಕಾರಕ್ಕೆ ಕಷ್ಟ ಆಯಿತು. ಯಾಕಂದರೆ ಕೋಶೀಯ ಕೊರತೆ ಅಂದರೆ ಸರ್ಕಾರದ ನಿರೀಕ್ಷಿತ ಆದಾಯಕ್ಕಿಂತ ಸರ್ಕಾರದ ನಿರೀಕ್ಷಿತ ವೆಚ್ಚ ಹೆಚ್ಚಾಗಿರ್ತಕ್ಕಂಥದ್ದು. ಅಂದರೆ ಆದಾಯಕ್ಕಿಂತ ವೆಚ್ಚ ಹೆಚ್ಚಾದಾಗ ಕೊರತೆ ಸಂಭವಿಸುತ್ತೆ.
ಈ ಕೊರತೆಯನ್ನು ನೀಗಿಸಲಿಕ್ಕೆ ಭಾರತ ಸರ್ಕಾರ ಆಂತರಿಕವಾಗಿ ಅಂದರೆ ದೇಶದ ಒಳಗೂ ಕೂಡ ಮತ್ತು ಬಾಹ್ಯವಾಗಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅಥವಾ ವಿದೇಶಿ ಸರ್ಕಾರಗಳೊಂದಿಗೆ ಕೂಡ ಸಾಲಗಳನ್ನು ಮಾಡುತ್ತೆ. ದೇಶೀಯ ಮತ್ತು ವಿದೇಶಿ ಮಟ್ಟದಲ್ಲಿ ಸಾಲಗಳನ್ನು ಮಾಡಿದರೂ ಕೂಡ ಈ ಕೋಶೀಯ ಕೊರತೆಯನ್ನು ತುಂಬಿಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅನಿವಾರ್ಯವಾಗಿ ಅದನ್ನು ತುಂಬಿಸಲಿಕ್ಕೆ ವಿಶ್ವ ಸಂಸ್ಥೆ ಅಂಗಸಂಸ್ಥೆಗಳಾದಂಥ ವರ್ಲ್ಡ್ ಬ್ಯಾಂಕ್ ಮತ್ತು IMF IBRD ಅಂತ ಈಗ ಕರಿತೀವಲ್ಲ ಮತ್ತು IMF ಈ ಎರಡೂ ಹಣಕಾಸು ಸಂಸ್ಥೆಗಳ ಹಣಕಾಸು ನೆರವನ್ನು ಕೇಳ್ತವೆ. ಈ ಹಣಕಾಸು ನೆರವನ್ನು ನೀಡಬೇಕಂದ್ರೆ ಈ ಎರಡೂ ಪ್ರಮುಖ ಅಂಗಸಂಸ್ಥೆಗಳು ಭಾರತಕ್ಕೆ ಒಂದು ಷರತ್ತನ್ನು ಹಾಕುತ್ತೆ. ನಿಮಗೆ ಸಾಲ ಸೌಲಭ್ಯದ ನೆರವು ಅಥವಾ ಹಣಕಾಸು ನೆರವು ಬೇಕು ಅನ್ನೋದಾದರೆ ನೀವು ಅನುಸರಿಸತಕ್ಕಂಥ ಬಿಗಿಯಾದ ಆರ್ಥಿಕ ನೀತಿಯ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಹೊಸ ಆರ್ಥಿಕ ನೀತಿಯ ಕಾರ್ಯಕ್ರಮಗಳನ್ನು ಜಾರಿ ತರಬೇಕು. ಆಗಿದ್ದರೆ ಮಾತ್ರ ನಾವು ಹಣಕಾಸು ನೆರವನ್ನು ನಿಮಗೆ ನೀಡ್ತೀವಿ ಅಥವಾ ಸಾಲ ಸೌಲಭ್ಯವನ್ನು ನೀಡ್ತೀವಿ ಎಂಬುದಾಗಿ ಷರತ್ತನ್ನು ಹಾಕ್ತವೆ. ಆ ಷರತ್ತಿನ ಪ್ರತಿಯಾಗಿ ಹೊಸ ಆರ್ಥಿಕ ನೀತಿ ಅನ್ನು ಜಾರಿ ತರಲಿಕ್ಕೆ ಕಾಣುತ್ತದೆ. ಆಗ ಕೋಶೀಯ ನೀತಿ ಅಥವಾ ಆರ್ಥಿಕ ಕೋಶೀಯ ಕೊರತೆಯು ಕೂಡ ಹೊಸ ಆರ್ಥಿಕ ನೀತಿ ಅನುಷ್ಠಾನಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಇದು ಕೂಡ ಒಂದು ಹಿನ್ನೆಲೆ. ನೆಕ್ಸ್ಟ್, ಪಾವತಿ ಶಿಲ್ಕಿನ ಸಮಸ್ಯೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ದ ಪ್ರಾಬ್ಲಮ್ಸ್ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ನೋಡಿ, ಪಾವತಿ ಶಿಲ್ಕು ಅಂತಕ್ಕಂಥದ್ದು ವಿದೇಶಿ ವ್ಯಾಪಾರದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತವಾದ ಪ್ರಮುಖವಾದ ವಿಷಯ. ಪಾವತಿ ಶುಲ್ಕ ಅಂದರೆ ಆಮದು ಮತ್ತು ರಫ್ತು ಪ್ರಕ್ರಿಯೆಯಲ್ಲಿ ಆಮದಿನ ಗಳಿಕೆಯು ರಫ್ತು ಗಳಿಕೆಗಿಂತ ಆಮದು ಗಳಿಕೆ ಏನಿದೆಯಲ್ಲ ಅದು ರಫ್ತು ಗಳಿಕೆಗಿಂತ ಹೆಚ್ಚಾದಾಗ, ಅಂದರೆ ನಾವು ತರಿಸ್ಕೊಳ್ಳೋದು ಜಾಸ್ತಿ ಆದಾಗ ನಮಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ಬೇರೊಂದು ರಾಷ್ಟ್ರಗಳಿಂದ ಹೆಚ್ಚು ತರಿಸ್ಕೊಂಡು ಅದಕ್ಕೆ ಪ್ರತ್ಯೇಕಿ ನಾವು ಹಣಕಾಸನ್ನು ಬೇರೆ ರಾಷ್ಟ್ರಗಳಿಗೆ ಪಾವತಿ ಮಾಡಬೇಕಾಗ್ತದೆ ವಿದೇಶಿ ವಿನಿಮಯ ರೂಪದಲ್ಲಿ. ಈ ನಿಟ್ಟಿನಲ್ಲಿ ಪಾವತಿ ಶುಲ್ಕಿನ ಸಮಸ್ಯೆಯಿಂದ ಏನಾಗುತ್ತೆ ಅಂದರೆ ನಾವು ರಫ್ತು ಮಾಡುವ ಪ್ರಮಾಣಕ್ಕಿಂತ ಆಮದು ಮಾಡಿಕೊಳ್ಳುವಂಥ ಸರಕುಗಳ ಪ್ರಮಾಣ ಹೆಚ್ಚಾಯಿತು. ಒಂದು ಕಡೆ ಗುಣಮಟ್ಟದ ಕೊರತೆ, ಆಮದುಗಳ ಪ್ರಮಾಣ ಜಾಸ್ತಿ, ಪ್ರತಿ ಬೆಲೆ ಏರಿಕೆ ಹೆಚ್ಚಳ, ಎಲ್ಲರ ಪ್ರತಿಯಾಗಿ ಹೆಚ್ಚು ಹಣಕಾಸನ್ನು ಸರ್ಕಾರ ಮುದ್ದಿಸಿ ಪೂರೈಕೆ ಮಾಡುವಂಥ ಸ್ಥಿತಿ ಬಂತು. ಇವೆಲ್ಲರ ಪ್ರತಿಗೆ ಆ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗ್ತದೆ. ಈ ಎಲ್ಲರ ಸಮಸ್ಯೆ ಪ್ರತಿಯಾಗಿ ಪಾವತಿ ಶುಲ್ಕಿನ ಸಮಸ್ಯೆ ಹೆಚ್ಚಾಗುತ್ತೆ. ಪಾವತಿ ಶುಲ್ಕಿನ ಸಮಸ್ಯೆಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರಕ್ರಿಯೆ ಭಾರತ ಹೆಚ್ಚು ಹಣವನ್ನು ವಿದೇಶಗಳಿಗೆ ಏನು ಮಾಡ್ತು, ಹರಿದು ಹೋಯಿತು, ರವಾನೆ ಆಯಿತು. ಇದರಿಂದ ಭಾರತ ಇನ್ನೂ ಹೆಚ್ಚು ಆರ್ಥಿಕವಾದ ಗಂಭೀರ ಸಮಸ್ಯೆ ಎದುರಿಸುತ್ತೆ ಈ ಪಾವತಿ ಶುಲ್ಕಿನ ಸಮಸ್ಯೆಯಿಂದ. ಇದು ಕೂಡ ಹೊಸ ಆರ್ಥಿಕ ನೀತಿ ಅಸ್ತಿತ್ವಕ್ಕೆ ಹಿನ್ನೆಲೆಯಾದ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೆಕ್ಸ್ಟ್, ಆರ್ಥಿಕ ಮುಗ್ಗಟ್ಟು. ಆರ್ಥಿಕ ಮುಗ್ಗಟ್ಟು ಕೂಡ ಎಕನಾಮಿಕ್ ಕ್ರೈಸಿಸ್ ಅಂತ ಕರಿತೀವಿ. ಇದು ಕೂಡ ಭಾರತದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು. ನಾನು ಈಗ ಹೇಳಿದಾಗೆ 1950ರಿಂದ 1990 ಈ 4 ದಶಕಗಳ ಅವಧಿಯಲ್ಲಿ ಭಾರತದಲ್ಲಿ ಬಂಡವಾಳ ಹೂಡಿಕೆ ಬೃಹತ್ ಪ್ರಮಾಣದಲ್ಲಿ ಕೈಗಾರಿಕಾ ವಲಯದ ಮೇಲೆ ಆದರೂ ಕೂಡ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಇವುಗಳ ಕೊಡುಗೆ ಕಡಿಮೆ ಇತ್ತು ಅಲ್ವಾ. ಕೈಗಾರಿಕೆಗಳ ಕೊಡುಗೆ ಆರ್ಥಿಕ ಅಭಿವೃದ್ಧಿ ತುಂಬ ಕಡಿಮೆ ಇದ್ದಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ಶ್ರಮ ವಹಿಸಿದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಕೈಗಾರಿಕಾ ವಲಯದಿಂದ ಭಾರತದ ಅಭಿವೃದ್ಧಿಗೆ ಬಂಡವಾಳ ಹರಿದು ಬರಲಿಲ್ಲ. ಇದನ್ನು ಮನಗಂಡಂಥ ಸರ್ಕಾರ ನಿರೀಕ್ಷಿತ ಪ್ರಗತಿ ಆಗದ್ರಿಂದ ಅದನ್ನು ಸರಿದೂಗಿಸಲಿಕ್ಕೆ, ಆರ್ಥಿಕತೆಯಲ್ಲಿ ಸಮತೋಲನ ತರಲಿಕ್ಕೆ ಅನಿವಾರ್ಯವಾಗಿ ಸಾಲದ ಅಥವಾ ಹಣಕಾಸಿನ ನೆರವನ್ನು ಪಡೆಯಲಿಕ್ಕೆ ಇಚ್ಛಿಸುತ್ತೆ. ಆ ಹಣಕಾಸು ನೆರವು ಅಥವಾ ಸಾಲವನ್ನು ಪಡೆಯಲಿಕ್ಕೆ ಅನಿವಾರ್ಯವಾಗಿ ಆಂತರಿಕ ಮೂಲಗಳು ಎಲ್ಲವೂ ಬರಿದಾದಾಗ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IBRD ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸಿಲೇಷನ್ ಡೆವಲಪ್ಮೆಂಟ್ ಮತ್ತು IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇವುಗಳ ನೆರವನ್ನು ಕೇಳುತ್ತೆ. ಈ ವಿಶ್ವ ಬ್ಯಾಂಕಿನ ಈ 2 ಅಂಗಸಂಸ್ಥೆಗಳು ನಿಂದ ಒಟ್ಟು $7 ಬಿಲಿಯನ್ ಅಮೇರಿಕನ್ ಡಾಲರ್ಸ್ಟು ಸಾಲವನ್ನು ಪಡಿಬೇಕಾಗ್ತದೆ ಆರ್ಥಿಕತೆಯ ಸಮತೋಲನ ತರಬೇತಿ ಆ ಸಂದರ್ಭದಲ್ಲಿ. $7 ಬಿಲಿಯನ್ ಅಮೇರಿಕನ್ ಡಾಲರ್ಸ್ಟು ಸಾಲ ನೀಡಲಿಕ್ಕೆ, ಹಣಕಾಸು ನೆರವು ನೀಡಲಿಕ್ಕೆ ಈ 2 ಅಂಗಸಂಸ್ಥೆಗಳು ಏನು ಹೇಳ್ತಾನೆ, ಷರತ್ತುಗಳ ಬದ್ಧವಾಗಿ ಹಣಕಾಸು ನೀಡುತ್ತೆ. ನಾನು ಆಗಲೇ ಹೇಳಿದೆ, ಆ ಸಾಲ ಸೌಲಭ್ಯ ನೀಡಬೇಕಾದ್ರೆ IMF ಮತ್ತು ವರ್ಲ್ಡ್ ಬ್ಯಾಂಕ್ ಷರತ್ತುಗಳಾಯಿತು. ಏನು ಷರತ್ತುಗಳು ಅಂತಂದರೆ, ಭಾರತ ಈ ಪ್ರತಿಯಾಗಿ ಸಾಲಕ್ಕೆ ಪ್ರತಿಯಾಗಿ ಅನುಸರಿಸ್ತಾ ಇದ್ದಂಥ ಖಾಸಗಿ ವಲಯದ ಮೇಲಿನ ನಿರ್ಬಂಧವನ್ನು ತೆಗೆದುಹಾಕಬೇಕು, ವಿದೇಶಿ ವ್ಯಾಪಾರಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು, ವಿದೇಶಿ ವ್ಯಾಪಾರದಂಥ ಕರಾರುಗಳನ್ನು ಹಂತ ಹಂತವಾಗಿ ಸಡಿಲಗೊಳಿಸಬೇಕು, ವಿದೇಶಿ ವಿನಿಮಯ ಗಳಿಕೆಯು ಕೂಡ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಬೇಕು, ಜೊತೆಗೆ ಅದುವರೆಗೆ ಇದ್ದಂತಹ ಎಕ್ಸಿಮ್ ಪಾಲಿಸಿ ಆಮದು ಮತ್ತು ರಫ್ತು ನೀತಿಯನ್ನು ಕೂಡ ಹಂತ ಹಂತವಾಗಿ ಮುಕ್ತಗೊಳಿಸಬೇಕು ಎಂಬುದಾಗಿ ಹೇಳುತ್ತೆ. ಈ ಎಲ್ಲದರ ಪ್ರತಿಯಾಗಿ $7 ಬಿಲಿಯನ್ ಅಮೇರಿಕನ್ ಡಾಲರ್ಸ್ಟು ಸಾಲವನ್ನು ಅಮೇರಿಕ ಪಡೆಯುತ್ತೆ ಷರತ್ತುಬದ್ಧವಾಗಿ. ಇದು ಕೂಡ ಆರ್ಥಿಕ ಮುಗ್ಗಟ್ಟು ಕೂಡ ಅನಿವಾರ್ಯವಾಗಿ ಹೊಸ ಆರ್ಥಿಕ ನೀತಿಗೆ ಕಾರಣ ಆಯಿತು ಅಂತ ಹೇಳ್ಬೋದು, ತಪ್ಪಾಗಲಾರ್ದು. ನಂತರ ಇನ್ನೊಂದು ಪ್ರಮುಖವಾದಂಥ ಅಂಶ ಕಂಡುಬರುತ್ತೆ, ಕೊಲ್ಲಿ ರಾಷ್ಟ್ರಗಳ
ಕಂಡುಬರ್ತಕ್ಕಂಥ ಬಿಕ್ಕಟ್ಟು. ಕೊಲ್ಲಿ ರಾಷ್ಟ್ರಗಳನ್ನು ಗಲ್ಫ್ ಕಂಟ್ರೀಸ್ ಅಂತ ಕರಿತೀವಿ. ಈ ಕೊಲ್ಲಿ ರಾಷ್ಟ್ರಗಳು ಅರಬ್ ರಾಷ್ಟ್ರಗಳಾಗಿರ್ತವೆ. ಈ ಕೊಲ್ಲಿ ರಾಷ್ಟ್ರಗಳ ಮೂಲ ಬಂಡವಾಳ ಯಾವುದಂದರೆ ಪೆಟ್ರೋಲಿಯಂ ಉತ್ಪನ್ನಗಳು. ವಿಶ್ವದ ಬಹುತೇಕ ಎಲ್ಲ ರಾಷ್ಟ್ರಗಳು ಈ ಕೊಲ್ಲಿ ರಾಷ್ಟ್ರಗಳ ಆರ್ಥಿಕತೆಯನ್ನು ಅವಲಂಬಿಸಿಬಿಟ್ಟು ತಮ್ಮ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಯನ್ನು, ಕೃಷಿ ಇರ್ಬೋದು, ವ್ಯಾಪಾರ ಇರ್ಬೋದು, ವಾಣಿಜ್ಯ ಇರ್ಬೋದು, ಎಲ್ಲ ಪ್ರಾಥಮಿಕ ವಲಯ, ದ್ವಿತೀಯ ವಲಯಗಳು ಪ್ರಗತಿ ಪಥದ ಹೋಗ್ಲಿಕ್ಕೆ ಕಂಡುಬರ್ತದೆ. ಯಾಕಂದರೆ ಈ ಕೊಲ್ಲಿ ರಾಷ್ಟ್ರಗಳು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಈ ತೈಲೋತ್ಪನ್ನಗಳನ್ನು ಅಂದರೆ ಇಂಧನ ಅಥವಾ ಶಕ್ತಿ ಸಂಪನ್ಮೂಲನ ಒದಗಿಸ್ತಾ ಇರ್ತವೆ. ಆದರೆ 1980ರ ದಶಕದಲ್ಲಿ ಮತ್ತು 90ರ ದಶಕದ ಆಸುಪಾಸಿನಲ್ಲಿ ಏನಾಗ್ತದೆ ಅಂದರೆ ಜಾಗತಿಕ ಮಟ್ಟದಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಆರ್ಥಿಕ ಬಿಕ್ಕಟ್ಟು ಕಂಡುಬರ್ತದೆ. ಈ ಕೊಲ್ಲಿ ರಾಷ್ಟ್ರಗಳ ಆರ್ಥಿಕ ಬಿಕ್ಕಟ್ಟು ಕಾರಣ ಅಂದರೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ಯುದ್ಧಗಳು ನಡೀತದೆ. ಆ ಯುದ್ಧಗಳ ಪ್ರತ್ಯೇಕಿ ಅಲ್ಲಿ ಕೊಲ್ಲಿ ರಾಷ್ಟ್ರಗಳು ಉತ್ಪಾದಕತೆಯ ಪ್ರಮಾಣವನ್ನು ಕಡಿಮೆ ಮಾಡ್ತವೆ. ಅಂದರೆ ಪೆಟ್ರೋಲಿಂಗ್ ಏನು ಉತ್ಪನ್ನಗಳಿದಾವಲ್ಲ ಅಲ್ಲಿ ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ. ಆ ಉತ್ಪನ್ನಗಳ ಪ್ರಮಾಣ, ಪೆಟ್ರೋಲಿಯಂ ಉತ್ಪನ್ನ ಕಡಿಮೆ ಆಗಿದ್ದರಿಂದ ಅದನ್ನು ಶಕ್ತಿ ಸಂಪನ್ಮೂಲವಾಗಿ ಬಳಸ್ಕೊಂಡ್ಬಿಟ್ಟು ಉತ್ಪಾದನೆ ಮಾಡುವಂತಹ ವಲಯಗಳ ಆರ್ಥಿಕ ಅಭಿವೃದ್ಧಿ ಹಿನ್ನಡೆಯಾಗುತ್ತೆ. ಈ ಉತ್ಪಾದಕತೆ ಹಿನ್ನಡೆಯಾಗಿ ಮತ್ತೆ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗುತ್ತೆ, ಗಗನಕ್ಕೇರುತ್ತೆ. ಅನಿವಾರ್ಯವಾಗಿ ಮತ್ತೇನಾಯಿತು, ಆರ್ಥಿಕ ಅಭಿವೃದ್ಧಿಗೆ ಇದು ಕೂಡ ಪೆಟ್ಟು ಕೊಡುತ್ತೆ. ಈ ಆರ್ಥಿಕ ಅಭಿವೃದ್ಧಿ ಬೆಳವಣಿಗೆ ಇದರಿಂದನೂ ಕೂಡ ಧಕ್ಕೆ ಆಗಿದ್ದರಿಂದ ಇದರ ಸ್ಥಾನದಲ್ಲಿ ಹೊಸದಾಗಿ ಇನ್ಯಾವುದೇ ರೀತಿಯ ಮಾರ್ಗೋಪಾಯ ಕಂಡುಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂದಿನ ಭಾರತ ಸರ್ಕಾರ ಹೊಸ ಆರ್ಥಿಕ ನೀತಿಗೆ ಇದು ಒಂದು ನಾಂದಿ ಆಯಿತು ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖವಾದಂಥ ಅಂಶ ಅಂದರೆ ಹಣದುಬ್ಬರ ದರದಲ್ಲಿ ಏರಿಕೆ. ನೂತನ ಆರ್ಥಿಕ ನೀತಿಗೆ ಅಸ್ತಿತ್ವಕ್ಕೆ ಕಾರಣವಾದಂಥ ಅತ್ಯಂತ ಇನ್ನೊಂದು ಪ್ರಮುಖವಾದ ಅಂಶ ಯಾವುದು? ಹಣದುಬ್ಬರ ಏರಿಕೆ. ನೋಡಿ, 1960-61ರಲ್ಲಿ 6.7% ಇದ್ದಂಥ ಹಣದುಬ್ಬರದ ಪ್ರಮಾಣ ನಂತರದ ದಿನಗಳಲ್ಲಿ ಇದು ವರ್ಷಗಳಲ್ಲಿ ಎಷ್ಟಾಗುತ್ತೆ? 16.7% ಹಣದುಬ್ಬರ ಹೆಚ್ಚಾಗುತ್ತೆ. ಹಣದುಬ್ಬರದ ಹೆಚ್ಚಳ ಪ್ರತ್ಯೇಕವಾಗಿ ಹಣದ ಪೂರೈಕೆ ಜಾಸ್ತಿ ಆಗುತ್ತೆ. ಹಣದ ಪೂರೈಕೆ ಯಾಕೆ ಜಾಸ್ತಿ ಆಯಿತು ಅಂದರೆ ಭಾರತ ಸರ್ಕಾರಕ್ಕೆ ಹಣಕಾಸಿನ ಸಂಪನ್ಮೂಲದ ಮೂಲಗಳು ಕಡಿಮೆ ಆದ್ರಿಂದ, ಆದಾಯ ಕಡಿಮೆ ಆದ್ರಿಂದ ಅನಿವಾರ್ಯವಾಗಿ ಹೊಸ ನೋಟುಗಳನ್ನು ಮುದ್ರಿಸಿ ಹಣವನ್ನು ಪೂರೈಕೆ ಮಾಡುತ್ತೆ ಮಾರುಕಟ್ಟೆಗೆ. ಹಣದ ಪೂರೈಕೆ ಹೆಚ್ಚಳದಿಂದಾಗಿ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗುತ್ತೆ. ಸರಕು ಸೇವೆಗಳ ಬೆಲೆಗಳು ಹೆಚ್ಚಳದಿಂದಾಗಿ ಹಣದುಬ್ಬರ ಹೆಚ್ಚಾಗುತ್ತೆ. ಹಣದುಬ್ಬರ ಹೆಚ್ಚಾಗಿದ್ದರಿಂದ ಹಣ ತನ್ನ ಮೊದಲಿಗಿಂತ ಕಡಿಮೆ ಪ್ರಮಾಣದ ಮೌಲ್ಯವನ್ನು ಹೊಂದುತ್ತೆ. ಆ ಮೌಲ್ಯದ ಕುಸಿತ ಹಣದುಬ್ಬರದಿಂದ ವಿದೇಶಿ ವ್ಯಾಪಾರ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಪೆಟ್ಟು ಕೊಡುತ್ತೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಸಮಸ್ಯೆ ಏನಂದರೆ ಈ ಜಾಗತಿಕ ಮಾರುಕಟ್ಟೆಯಲ್ಲಿ ಹಣದುಬ್ಬರ ಹೆಚ್ಚಾಗಿ ಹಣದ ಕೊರತೆಯಿಂದಾಗಿ ಕೇವಲ ವಿದೇಶಿ ವಿನಿಮಯ ಗಳಿಕೆಯ ಸಂಗ್ರಹ ನಮ್ಮಲ್ಲಿ ಕೇವಲ ಆ ಒಂದು ಅವಧಿಯಲ್ಲಿ 2 ವಾರಗಳಿಗೆ ಭರಿಸುವಷ್ಟು ಮಾತ್ರ ಇರುತ್ತೆ. ಆ 2 ವಾರಗಳಿಗೆ ಭರಿಸುವಷ್ಟು ಮಾತ್ರ ನಮ್ಮಲ್ಲಿ ಹಣಕಾಸಿನ ಸಂಪನ್ಮೂಲ ಇದರಿಂದ ಅನಿವಾರ್ಯವಾಗಿ ಹೊಸ ನೋಟುಗಳನ್ನು ಮುದ್ರಿಸಿ ಜಲಾವಣೆಗೆ ಮಾರುಕಟ್ಟೆಗೆ ಪೂರೈಕೆ ಮಾಡುತ್ತೆ. ಈ ಅತಿಯಾದ ಹಣದ ಪೂರೈಕೆ ಹೆಚ್ಚಳ ಹಣ ತನ್ನ ಮೌಲ್ಯವನ್ನು ಕಳೆದುಕೊಂಡು ಏನಾಯ್ತೆ, ಬಾಹ್ಯ ಮೌಲ್ಯ ಆಗಿರುತ್ತೆ, ಆದರೆ ಆಂತರಿಕ ಮೌಲ್ಯ ಕಳೆದುಕೊಂಡ್ಬಿಟ್ಟು ಕೇವಲ ಕಾಗದ ಚೂರುಗಳಾಗಿ ಕಂಡುಬರ್ತವೆ. ಇದರಿಂದ ವಿದೇಶಿ ವ್ಯಾಪಾರ ಪ್ರಕ್ರಿಯೆಯಲ್ಲಿ ಆಮದುಗಳ ಹೆಚ್ಚಳದಿಂದಾಗಿ ನಾವು ಹೆಚ್ಚು ಹಣಕಾಸಿನ ಬಂಡವಾಳದ ಸಂಪನ್ಮೂಲಗಳು ವಿದೇಶ ರಾಷ್ಟ್ರಗಳಿಗೆ ಹರಿದು ಹೋಗುತ್ತೆ. ಇದು ಕೂಡ ಹಣದುಬ್ಬರದ ಹೆಚ್ಚಳದಿಂದ ಆದಂಥ ಅತ್ಯಂತ ಗಂಭೀರ ವ್ಯತಿರಿಕ್ತ ಪರಿಣಾಮ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಅಂತೇಳಿ ತಪ್ಪಾಗಲಾರದು. ಇಂಥ ಹಲವಾರು ಜ್ವಲಂತ ಸಮಸ್ಯೆಗಳು ಅಂದಿನ ಸಂದರ್ಭದಲ್ಲಿ ಭಾರತ ಆರ್ಥಿಕತೆ ಅಭಿವೃದ್ಧಿಗೆ ಅಡ್ಡಿಯಾಗಿ ಕಂಡುಬರ್ತದೆ. ಈ ಆರ್ಥಿಕ ಅಭಿವೃದ್ಧಿಯನ್ನು ಸಮಸ್ಯೆಯನ್ನು ಸರಿದೂಗಿಸ್ಬಿಟ್ಟು ಅರ್ಥವ್ಯವಸ್ಥೆಯಲ್ಲಿ ಒಂದು ಸಮತೋಲನವಾದಂಥ ಅಭಿವೃದ್ಧಿ ನೀತಿಯನ್ನು ಜಾರಿ ತರಿಸ್ಬಿಟ್ಟು ಆ ಮೂಲಕ ಭಾರತ ಅಭಿವೃದ್ಧಿಯನ್ನು ಸುಧಾರಣೆ ಮಾಡಬೇಕು ಎಂದ ನಿಟ್ಟಿನಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದಂಥ PV ನರಸಿಂಹರಾವ್ ಅವರು ಮತ್ತು ಹಣಕಾಸು ಸಚಿವರಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವರ ಅಧ್ಯಕ್ಷತೆಯಲ್ಲಿ ಒಂದು ಅಮೂಲಾಗ್ರವಾದಂತಹ ಹೊಸ ಆರ್ಥಿಕ ನೀತಿಯನ್ನು ಅನುಷ್ಠಾನಗೊಳಿಸಬೇಕು. ಆ ಆರ್ಥಿಕ ನೀತಿ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಜಾಗತಿಕ ಮಟ್ಟದೊಂದಿಗೆ ಕೊಂಡೊಯ್ಯಬೇಕು. ಆ ಮೂಲಕ ದೇಶೀಯ ಉತ್ಪನ್ನಗಳು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆಯನ್ನು ಮಾಡಬೇಕು. ಆ ಮೂಲಕ ವಿದೇಶಿ ವ್ಯಾಪಾರ ಗಳಿಕೆ ಮಾಡಿಬಿಟ್ಟು ಪಾವತಿ ಶಿಲ್ಕಿನ ಸಮಸ್ಯೆ, ಆರ್ಥಿಕ ಮುಗ್ಗಟ್ಟು, ಹಣದುಬ್ಬರ ಇನ್ನು ಮುಂತಾದ ಸಮಸ್ಯೆಗಳನ್ನು ಹತ್ತಿಕ್ಕಬೇಕು. ಆ ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹೊಸ ಆರ್ಥಿಕ ನೀತಿಯನ್ನು ಜಾರಿ ತರಲಾಗ್ತದೆ. ಆ ಹೊಸ ಆರ್ಥಿಕ ನೀತಿ 1991 ಜುಲೈ 24ರಂದು ಅಸ್ತಿತ್ವಕ್ಕೆ ತರಲಾಗ್ತದೆ.
ಹಾಗಾದರೆ ಈ 1991 ನೂತನ ಆರ್ಥಿಕ ನೀತಿ ಏನು ಅಸ್ತಿತ್ವಕ್ಕೆ ಬಂತಲ್ಲ, ಆ ಅಸ್ತಿತ್ವಕ್ಕೆ ಬಂದಂಥ ಈ ಹೊಸ ಆರ್ಥಿಕ ನೀತಿ ಪ್ರಮುಖವಾಗಿ 2 ರೀತಿಯ ಸುಧಾರಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಅಥವಾ 2 ರೀತಿಯ ಸುಧಾರಣಾ ಕಾರ್ಯಕ್ರಮಗಳ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಅನುಷ್ಠಾನ ತರಲಾಗ್ತದೆ. ಆ 2 ಉದ್ದೇಶಗಳು ಯಾವುವು? ಉದ್ದೇಶವನ್ನು ಇಟ್ಕೊಂಡು ಅನುಷ್ಠಾನ ತರ್ತಂದರೆ, ಒಂದು ಅಲ್ಪಾವಧಿಗೆ ಸಂಬಂಧಪಟ್ಟಂಥ ಅಂದರೆ ತತ್ಕ್ಷಣದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಇದ್ದಂಥ ಗಂಭೀರ ಸಮಸ್ಯೆಗೆ ಪರಿಹಾರ ಹುಡುಕ್ತಕ್ಕಂಥದ್ದು, ಇನ್ನೊಂದು ದೀರ್ಘಾವಧಿಯಲ್ಲಿ ಕಾಡ್ತಕ್ಕಂಥ ಆರ್ಥಿಕ ಅಭಿವೃದ್ಧಿ ಮೇಲೆ ಮಾರಕವಾದಂಥ ಅಂಶಗಳನ್ನು ಗಮನ ಇಟ್ಕೊಂಡು ಸುಧಾರಣೆ ತರ್ತಕ್ಕಂಥದ್ದು. ಈ 2 ಅಂಶ ಹಿಡ್ಕೊಂಡು 2 ಭಾಗಗಳಾಗಿ ನೂತನ ಆರ್ಥಿಕ ನೀತಿಯ ಕಾರ್ಯಕ್ರಮಗಳನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಅದರ ಮೊದಲನೆಯದು ಸ್ಥಿರಾತ್ಮಕ ಸುಧಾರಣಾ ಕಾರ್ಯಕ್ರಮಗಳು. ನೂತನ ಆರ್ಥಿಕ ನೀತಿಯ 2 ಸುಧಾರಣಾ ಕಾರ್ಯಕ್ರಮಗಳು. ಒಂದು ಸ್ಥಿರಾತ್ಮಕ ಸುಧಾರಣಾ ಕಾರ್ಯಕ್ರಮಗಳು, ಇದು ಅಲ್ಪಾವಧಿ ಉದ್ದೇಶವನ್ನು ಇಟ್ಕೊಂಡು ಹಾಕಿಕೊಂಡಂಥ ಕಾರ್ಯಕ್ರಮ ಸರ್ಕಾರ. ಎರಡನೇದು ಸರ್ಕಾರ ಹಾಕಿಕೊಂಡಂಥ ದೀರ್ಘಾವಧಿ ಉದ್ದೇಶ ಇಟ್ಕೊಂಡು ಹಮ್ಮಿಕೊಂಡಂಥ ಕಾರ್ಯಕ್ರಮ ರಚನಾತ್ಮಕ ಹೊಂದಾಣಿಕೆಯ ಕಾರ್ಯಕ್ರಮಗಳು. ಅದನ್ನು ಸ್ಥಿರಾತ್ಮಕ ಅಂದರೆ ಸ್ಟೆಬಿಲೈಸೇಷನ್ ಪ್ರೋಗ್ರಾಮ್ ಅಂತ ಕರೆದರೆ, ರಚನಾತ್ಮಕ ಹೊಂದಾಣಿಕೆ ಕಾರ್ಯಕ್ರಮಗಳನ್ನು ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಕೂಡ ಕರಿತೀವಿ. ಆದರೆ ಸ್ಥಿರಾತ್ಮಕ ಸುಧಾರಣಾ ಕಾರ್ಯಕ್ರಮಗಳು ಅಂದರೆ ಏನು ಅಂತ ನೋಡಿದರೆ, ಸ್ಥಿರಾತ್ಮಕ ಕಾರ್ಯಕ್ರಮಗಳನ್ನೇ ಅರ್ಥವ್ಯವಸ್ಥೆಯಲ್ಲಿ ಆಗಿಂದಾಗೆ ಸಂಭವಿಸಿದಂಥ ಅಥವಾ ಕಂಡುಬರ್ತಕ್ಕಂಥ ಆರ್ಥಿಕ ಏರಿಳಿತಗಳಲ್ಲಿ ಏನು ಮಾಡೋದು, ಸಂಭವಿಸದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಆರ್ಥಿಕ ಸಮತೋಲನವನ್ನು ಸಾಧಿಸುವ ನಿಟ್ಟಿನಿಂದ, ಒಂದ್ಸರಿ ರಿಪೀಟ್, ಭಾರತ ಅರ್ಥವ್ಯವಸ್ಥೆಯಲ್ಲಿ ಆಗಿಂದ ಕಂಡುಬರ್ತಕ್ಕಂಥ ಆರ್ಥಿಕ ಏರಿಳಿತಗಳು, ಫ್ಲಕ್ಚುಯೇಷನ್ಸ್, ಆರ್ಥಿಕ ಏರಿಳಿತಗಳು ಅಂತ ಏನು ಕರಿತೀವಲ್ಲ, ಆ ಆರ್ಥಿಕ ಏರಿಳಿತಗಳನ್ನು ಆಗಿದ್ದಾಗೆ ಸಂಭವಿಸಿದಂತೆ ಅರ್ಥವ್ಯವಸ್ಥೆಯಲ್ಲಿ ಸಮತೋಲನವನ್ನು ಸಾಧಿಸಬೇಕು ಎಂಬ ಉದ್ದೇಶ ಇಟ್ಕೊಂಡ್ಬಿಟ್ಟು ಅಲ್ಪಾವಧಿಯ ಗುರಿಯಾಗಿ ಹಮ್ಮಿಕೊಂಡಂಥ ಕಾರ್ಯಕ್ರಮಗಳು ಸ್ಥಿರಾತ್ಮಕ ಸುಧಾರಣಾ ಕಾರ್ಯಕ್ರಮಗಳು. ಇದು ಅಲ್ಪಾವಧಿ ಉದ್ದೇಶ ಇಟ್ಕೊಳ್ಳೋಣ. ಆ ಅಲ್ಪಾವಧಿ ಉದ್ದೇಶಗಳನ್ನು ಇಟ್ಕೊಂಡದ್ದು ಅತ್ಯಂತ ಪ್ರಮುಖವಾದಂಥ ಕ್ಷೇತ್ರಗಳಂದರೆ, ಒಂದು ಹಣದುಬ್ಬರದಲ್ಲಿ ಕಂಡುಬರ್ತಕ್ಕಂಥ ಏರಿಳಿತಗಳನ್ನು ತಡೆಗಟ್ಟಿ ಹಣದುಬ್ಬರದ ಏರಿಳಿತಗಳನ್ನು ನಿವಾರಣೆ ಮಾಡಬೇಕು, ಹಣದುಬ್ಬರ ಏರಿಳಿತದಲ್ಲಿ ಸ್ಥಿರತೆಯ ಸಮತೋಲನ ಕಾಪಾಡಬೇಕು ಅನ್ನೋದು ಒಂದು. ಎರಡನೇದು ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶಿಲ್ಕಿನ ಸಮಸ್ಯೆಯಲ್ಲಿ ಕಂಡುಬರ್ತಕ್ಕಂಥ ಅಸಮತೋಲನವನ್ನು ತಪ್ಪಿಸಬೇಕು. ಈ 2 ಅಲ್ಪಾವಧಿ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಸ್ಥಿರಾತ್ಮಕ ಸುಧಾರಣಾ ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ಈ ನೂತನ ಆರ್ಥಿಕ ನೀತಿ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಫಲವನ್ನು ಕೂಡ ಸರ್ಕಾರ ಅನುಭವಿಸುತ್ತೆ. ಆ ನಿಟ್ಟಿನಲ್ಲಿ ಈ ಅಲ್ಪಾವಧಿ ಉದ್ದೇಶದ ಕಾರ್ಯಕ್ರಮ ಭಾರತ ಆರ್ಥಿಕ ಅಭಿವೃದ್ಧಿ ಈ ಹಿಂದೆ 4 ದಶಕಗಳಲ್ಲಿ ಅನುಭವಿಸಿದ ಎಲ್ಲ ಗಂಭೀರ ಸಮಸ್ಯೆಗಳನ್ನು ಕೇವಲ 3-4 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಸುಧಾರಣೆ ಆಗ್ತದೆ ಅನ್ನೋದನ್ನು ನಾವು ಕಾಣ್ಬೋದು. ಎರಡನೇದು ರಚನಾತ್ಮಕ ಹೊಂದಾಣಿಕೆ ಕಾರ್ಯಕ್ರಮಗಳು. ಈ ರಚನಾತ್ಮಕ ಹೊಂದಾಣಿಕೆ ಕಾರ್ಯಕ್ರಮಗಳು ನಾನು ಈಗಾಗಲೇ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ರಿಫಾರ್ಮ್ಸ್ ಪ್ರೋಗ್ರಾಮ್ಸು. ಹಾಗಾದರೆ ರಚನಾತ್ಮಕ ಹೊಂದಾಣಿಕೆ ಕಾರ್ಯಕ್ರಮಗಳು ಏನಂದರೆ, ಆರ್ಥಿಕತೆಯಲ್ಲಿನ ಕಾಠಿಣ್ಯತೆಗಳನ್ನು, ಆರ್ಥಿಕ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಕಾಠಿಣ್ಯತೆಗಳನ್ನು ತೆಗೆದುಹಾಕುವುದರ ಮೂಲಕ ಅಥವಾ ಮುಕ್ತಗೊಳಿಸುವುದರ ಮೂಲಕ ಭಾರತದ ಆರ್ಥಿಕತೆಯ ಪೂರೈಕೆಯ ಭಾಗದಿಂದ, ಪೂರೈಕೆಯ ಉತ್ಪಾದಕ ಕ್ಷೇತ್ರದ ಭಾಗದಿಂದ ಬಲವರ್ಧನೆಗಾಗಿ ಕೈಗೊಂಡಂಥ ದೀರ್ಘಾವಧಿ ಕಾರ್ಯಕ್ರಮಗಳನ್ನು ರಚನಾತ್ಮಕ ಹೊಂದಾಣಿಕೆ ಕಾರ್ಯಕ್ರಮಗಳು ಅಂತ ಕರಿತೀವಿ. ಒಂದ್ಸರಿ ರಿಪೀಟ್, ರಚನಾತ್ಮಕ ಹೊಂದಾಣಿಕೆ ಕಾರ್ಯಕ್ರಮಗಳು ಭಾರತದ ಆರ್ಥಿಕತೆ ಇದ್ದಂಥ ಕಾಠಿಣ್ಯತೆಗಳನ್ನು ಅಂದರೆ ಕಠಿಣ ನಿರ್ಬಂಧಗಳನ್ನು, ಕಾರ್ಯಕ್ರಮಗಳನ್ನು ಸಡಿಲಗೊಳಿಸುವುದರ ಮೂಲಕ ಭಾರತದ ಅರ್ಥವ್ಯವಸ್ಥೆಯ ಪೂರೈಕೆ ಭಾಗದ ದೃಷ್ಟಿಕೋನಗಳು ಅದರ ಬಲವರ್ಧನೆಗಾಗಿ ಸರ್ಕಾರ ಹಮ್ಮಿಕೊಂಡಂಥ ದೀರ್ಘಾವಧಿ ಕಾರ್ಯಕ್ರಮಗಳನ್ನು ರಚನಾತ್ಮಕ ಹೊಂದಾಣಿಕೆ ಕಾರ್ಯಕ್ರಮಗಳು ಅಂತ ಕರೀತೀವಿ. ಆದರೆ ಆ ದೀರ್ಘಾವಧಿ ಉದ್ದೇಶದಲ್ಲಿ ಹಮ್ಮಿಕೊಂಡಂಥ ಪ್ರಮುಖ ಆದಂಥ ಅಂಶಗಳು ಯಾವಂದರೆ, ದೇಶದ ಉತ್ಪಾದಕತೆಯ ಆರ್ಥಿಕ ದಕ್ಷತೆಯನ್ನು ಸಾಧಿಸೋದು. ಉತ್ಪಾದಕದ ವಲಯದಲ್ಲಿ ಆರ್ಥಿಕ ದಕ್ಷತೆಯನ್ನು ಸಾಧಿಸಬೇಕು, ಸುಧಾರಿಸಬೇಕು ಎಂಬುದು ಒಂದು. ಎರಡನೇದು ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಪೈಪೋಟಿ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಬೇಕು. ನೋಡಿ, ಉತ್ಪಾದಕತೆಯನ್ನು ಹೆಚ್ಚಿಸ್ಕೋಬೇಕು. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಸರಕುಗಳ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಬೇಕಂದ್ರೆ ಏನು ಮಾಡಬೇಕು, ಉತ್ಪಾದಕತೆಯಲ್ಲಿ ದಕ್ಷತೆಯನ್ನು ಕೂಡ ನಾವು ಸುಧಾರಣೆ ಮಾಡಬೇಕಾಗ್ತದೆ ಗುಣಮಟ್ಟ ದೃಷ್ಟಿಯಿಂದ. ಆಗ ಮಾತ್ರ ಭಾರತೀಯ ಸರಕುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಿ ಯಂತ್ರ ಮತ್ತು ತಂತ್ರಜ್ಞಾನದ ಉತ್ಪಾದಿಸಲ್ಪಟ್ಟ ಸರಕುಗಳೊಂದಿಗೆ, ಗುಣಮಟ್ಟ ಸರಕುಗಳೊಂದಿಗೆ ನಾವು ಪೈಪೋಟಿ ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ದೀರ್ಘಾವಧಿ ಉದ್ದೇಶ ಇಟ್ಕೊಂಡ್ಬಿಟ್ಟು ರಚನಾತ್ಮಕ ಹೊಂದಾಣಿಕೆ ಕಾರ್ಯಕ್ರಮಗಳನ್ನು ಈ ನೂತನ ಆರ್ಥಿಕ ನೀತಿ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ಹಾಗಾದರೆ ಈ ರಚನಾತ್ಮಕ ಮತ್ತು ಸ್ಥಿರಾತ್ಮಕ ಹೊಂದಾಣಿಕೆ ಸುಧಾರಣೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬೇಕಾದ್ರೆ ಮತ್ತು ಪರಿಣಾಮಕಾರಿಯಾಗಿ ಮತ್ತು ಸಮರ್ಥವಾಗಿ ನಿಭಾಯಿಸಬೇಕಾದ್ರೆ
ಈ ನೂತನ ಆರ್ಥಿಕ ನೀತಿ ತನ್ನದಂಥ ವಿಶೇಷ ಲಕ್ಷಣಗಳನ್ನು ಒಳಗೊಂಡಿತ್ತು. ಆ ವಿಶೇಷ ಲಕ್ಷಣಗಳಿಂದ ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಫಲವನ್ನು ನೀಡ್ತದೆ. ಹಾಗಾಗಿ ಈ ನೂತನ ಆರ್ಥಿಕ ನೀತಿಯ ಲಕ್ಷಣಗಳು ಭಾರತದ ಆರ್ಥಿಕ ಅಭಿವೃದ್ಧಿಯ ಬೆಳವಣಿಗೆಯ ದರವನ್ನು ಹೆಚ್ಚಿಸುವ ಜೊತೆಗೆ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಜಾಗತಿಕ ಮಟ್ಟದ ಆರ್ಥಿಕತೆಯೊಂದಿಗೆ ಕೈ ಜೋಡಿಸಿದರೆ ಸಾಕಷ್ಟು ರೀತಿಯ ಕೊಡುಗೆಯನ್ನು ನೀಡಿತು ಅಂತ ಹೇಳಿ ತಪ್ಪಾಗಲಾರ್ದು. ಹಾಗಾದರೆ ನೂತನ ಆರ್ಥಿಕ ನೀತಿಯ ಆ ಪ್ರಮುಖ ಲಕ್ಷಣಗಳು ಯಾವಾಗಿದ್ವು ಅಂತ ಅನ್ನೋದಾದರೆ ಈ ಪಾಠದ ಶೀರ್ಷಿಕೆಯಲ್ಲಿ ಬರ್ತಕ್ಕಂಥ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಈ ಮೂರು ಆರ್ಥಿಕ ನೀತಿಯ ಲಕ್ಷಣಗಳು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖವಾಗಿ ಕಂಡುಬರ್ತವೆ. ಈ ಮೂರು ಆರ್ಥಿಕ ನೀತಿಯ ಲಕ್ಷಣಗಳು ಏನಿದೆಯಲ್ಲ, ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ, ಇದನ್ನು LPG ಅಂತ ಕರೀತಾರೆ. L ಫಾರ್ ಲಿಬರಲೈಜೇಷನ್, P ಫಾರ್ ಪ್ರೈವೇಟೈಜೇಷನ್, G ಫಾರ್ ಗ್ಲೋಬಲೈಜೇಷನ್. LPG ನಾಟ್ ಎ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಇಲ್ಲಿ ನಮ್ಮ ಅರ್ಥಶಾಸ್ತ್ರ ವ್ಯಾಪ್ತಿಯಲ್ಲಿ LPG ಅಂದರೆ ಲಿಬರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್. ಇದನ್ನು ಒಂದು ಮಾಸಿಗೆ ಹೇಳ್ತಾರೆ. ಹೇಗೆ? LPGಯನ್ನು ವಿಸ್ತರಿಸಿ, ಅಥವಾ LPG ವಿಸ್ತೃತ ರೂಪ ತಿಳಿಸಿ. ಏನದು? ಲಿಬರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್. ಕನ್ನಡದಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಈ ಮೂರು ಲಕ್ಷಣಗಳು ಏನಿದೆಯಲ್ಲ, ಇದು ನೂತನ ಆರ್ಥಿಕ ನೀತಿಯ ಅತ್ಯಂತ ಪ್ರಮುಖ ಆರ್ಥಿಕ ನೀತಿಯ ತತ್ವಗಳಾಗಿ ಕಂಡುಬರ್ತವೆ. ಈ ಹೊಸ ಆರ್ಥಿಕ ನೀತಿಯ ಧೋರಣ ಕ್ರಮಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಅತ್ಯಂತ ಯಶಸ್ವಿಯಾದ ಪಾತ್ರವನ್ನು ವಹಿಸ್ತವೆ. ಹಾಗ್ಬಿಟ್ಟು ನೂತನ ಆರ್ಥಿಕ ನೀತಿ ಭಾರತದ ಆರ್ಥಿಕ ಚರಿತ್ರೆಯಲ್ಲಿ ಮಹತ್ತರವಾದ ಘಟ್ಟ ಅಂತ ಕರಿತೀವಿ. ಅದಕ್ಕೆ ಮೂಲ ಕಾರಣ ಈ LPG. ಏಕೆಂದರೆ ಅಂತರ್ಮುಖಿ ಅಭಿವೃದ್ಧಿ ನೀತಿ ಪೂರಕವಾಗಿ ನಾವು ಮಾರ್ಪಾಡು ಮಾಡಿ ತಂದಂಥ ಬಹಿರ್ಮುಖಿ ಆರ್ಥಿಕ ನೀತಿ ಏನಿದೆಯಲ್ಲ, ಹೊಸ ಆರ್ಥಿಕ ನೀತಿ 1991ರಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತ ನಾವೇನು ಈಗ ಚರ್ಚೆ ಮಾಡ್ತೀವಿ. 1991 ನೂತನ ಆರ್ಥಿಕ ನೀತಿ ಇದು ಏನಂದರೆ, ಈ ಹಿಂದೆ ಇದ್ದಂತಹ ಆರ್ಥಿಕ ನೀತಿ ಏನಿತ್ತು ಅಂದರೆ, ಹಿಂದೆ ಭಾರತದ ಬಿಗಿಯಾದ ರಕ್ಷಣಾತ್ಮಕ ಆರ್ಥಿಕ ನೀತಿ ಇತ್ತು. ಈ ರಕ್ಷಣಾತ್ಮಕ ಆರ್ಥಿಕ ನೀತಿಗೆ ಬದಲಾಗಿ ಮಾರುಕಟ್ಟೆ ಆಧಾರಿತ ಆರ್ಥಿಕ ನೀತಿಗೆ ಅವಕಾಶವನ್ನು ಕಲ್ಪಿಸ್ತದೆ. ಈ ಮಾರುಕಟ್ಟೆ ಆರ್ಥಿಕ ನೀತಿಯ ಪ್ರಮುಖ ಅಂಶಗಳೇ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತ ಹೇಳಿದರೆ ತಪ್ಪಾಗಲಾರ್ದು. ಹಾಗಾದರೆ ಈ ನೂತನ ಆರ್ಥಿಕ ನೀತಿಯ ಪ್ರಮುಖ ಲಕ್ಷಣಗಳನ್ನು ಒಂದೊಂದಾಗೆ ಚರ್ಚೆ ಮಾಡೋಣ. ಉದಾರೀಕರಣ ಅಂದ್ರೇನು, ಅದರ ಅರ್ಥ, ಉದಾರೀಕರಣದ ಲಕ್ಷಣಗಳು ಮತ್ತು ಉದ್ದೇಶಗಳು, ಅದರ ಪ್ರಮುಖ ಅಂಶಗಳು, ಆ ನಿಟ್ಟಿನಲ್ಲಿ ಉದಾರೀಕರಣದಿಂದ ಆದಂಥ ಭಾರತ ಅರ್ಥವ್ಯವಸ್ಥೆಯಲ್ಲಿ ಆದಂಥ ಪ್ರಮುಖ ಸುಧಾರಣಾ ಕ್ರಮಗಳು ಏನು ಅನ್ನೋದು, ಅದೇ ರೀತಿ ಖಾಸಗೀಕರಣ ಅಂದರೆ ಅದರ ಅರ್ಥ ಮತ್ತು ಪ್ರಮುಖ ಲಕ್ಷಣಗಳು, ಅದರಿಂದ ಆದಂಥ ಸಾಕಷ್ಟು ಬದಲಾವಣೆ ಸುಧಾರಣಾ ಕ್ರಮಗಳು, ಜಾಗತೀಕರಣ, ಹೀಗೆ ಈ ಪ್ರತಿಯೊಂದು ಅಂಶಗಳನ್ನು ಕೂಡ ಒಂದೊಂದಾಗೆ ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ. ಓಕೆ.